ನೀವು ನೋಡ್ತಿದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಪ್ರತಿ ಬಾರಿ ಬಿಗ್ ಬಾಸ್ ಒಂದಲ್ಲ ಒಂದು ಕಾರಣಕ್ಕೆ ಸದ್ದನ್ನ ಮಾಡುತ್ತೆ. ಆದ್ರೆ ಈ ಬಾರಿ ಒಂದು ದಿನ ಫುಲ್ ಸದ್ದು ಮಾಡಿತು. ಕಾರಣ ಕೂಡ ನಿಮಗೆ ಗೊತ್ತಿದೆ. ಇದು ಅಳಿವು ಉಳಿವಿನ ಆಟ, ಅಂತರಂಗ ಬಹಿರಂಗದ ಪರೀಕ್ಷೆ. ಆದ್ರೆ ಈ ಬಿಗ್ ಬಾಸ್ ಈ ಒಂದು ಆಟದಲ್ಲಿ ತಮ್ಮ ಪಾತ್ರವನ್ನ ಅರ್ಧಕ್ಕೆ ನಿಲ್ಲಿಸಿ ದೀಪಾವಳಿ ಹಬ್ಬಕ್ಕೆ ನಮಗ್ ಸಿಕ್ಕಿರುವಂತಹದ್ದು ನಟಿ ಮಂಜು ಭಾಷಿಣಿ ಅವರು ಇವತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಮೊದಲೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಬಿಗ್ ಬಾಸ್ ಜರ್ನಿ ಏನೋ ಅರ್ಧಕ್ಕೆ ನಿಲ್ಲಿಸಿ ಬಂದ್ರಿ, ಹಬ್ಬ ಸೆಲೆಬ್ರೇಟ್ ಮಾಡಕ್ ಬಂದ್ರ? ಹಬ್ಬ ಒಳಗಡೆನೆ ಒಂದು ಹಬ್ಬ ಹುಟ್ಟು ಹಬ್ಬ ಅಲ್ಲೇ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೆ. ಬರೋ ಎಲ್ಲ ಹಬ್ಬಗಳನ್ನೂ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಬ್ಯಾಡ್ ಲಕ್. ಹೊರಗಡೆ ಬಂದು ಈಗ ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡೋ ಹಾಗಾಗಿದೆ. ಓಕೆ, ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದ ತಕ್ಷಣ ನೀವು ಮೊದಲೇದಾಗಿ ಮಾಡಿರೋ ಕೆಲಸ ಏನು? ಏನು ಮಾಡಿಲ್ಲ, ನಿಮ್ಗಳಿಗೆ ಇಂಟರ್ವ್ಯೂ ಕೊಡ್ತಾ ಇರೋದು ಅಷ್ಟೇ ಮಾಡ್ತಿರೋ ಮೊದಲೇ ಕೆಲಸ. ನೆನ್ನೆ ರಾತ್ರಿ ಮನೆಗೆ ಬಂದೆ. ಬೆಳಿಗ್ಗೆ 5:30 ತನಕ ಎಲ್ಲರಿಗೂ ಕುತೂಹಲ ಅಲ್ಲ, ಏನಾಯಿತು, ಹೇಗಿತ್ತು, ನೀವು ಆಡಿದ ನಿಜಾನ, ನೀವು ಮಾಡಿದ ನಿಜಾನ, ಇದೆಲ್ಲ ಉತ್ತರ ಕೊಡೋ ಅಷ್ಟರಲ್ಲಿಗೆ ಬೆಳಿಗ್ಗೆ 5:30 ಆಯಿತು. ಆಮೇಲೆ ಎದ್ದು 1 ಅವರ್ ಮಲಗಿ ಎದ್ದು ರೆಡಿಯಾಗಿ ಇಲ್ಲಿ ಬಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಕೆಲಸ ಶುರು ಆಗಿಲ್ಲ. ಇದೆಲ್ಲ ಮುಗಿದ್ಮೇಲೆ ಕೆಲಸ. ಅಂದ್ರೆ ಯೂಶುವಲಿ ಬಿಗ್ ಬಾಸ್ ಒಳಗಡೆ ಇದ್ದಾಗ ಈ ಫುಡ್ ಇರಬಹುದು, ಕ್ರೇವಿಂಗ್ಸ್ ಅನ್ನೋಂಥದ್ದು ಹೆಚ್ಚಾಗುತ್ತೆ. ಯಾಕಂದ್ರೆ ಹೊರಗಡೆ ಇದ್ದಾಗ ಇಷ್ಟ ಮದಿ ನೀವು ತಿನ್ಬೋದು, ಒಳಗಡೆ ಹಾಗಾಗೋದಿಲ್ಲ. ಸೊ ಏನಾದರೂ ಆ ರೀತಿ ಮಿಸ್ ಮಾಡಿಕೊಂಡು ಹೊರಗಡೆ ಬಂದ ತಕ್ಷಣ ಫಸ್ಟ್ ಫುಡ್ ಕ್ರೇವಿಂಗ್ಸ್ ತೀರಿಸ್ಕೊಂಡ್ರ? ನನಗೆ ಫುಡ್ ಕ್ರೇವಿಂಗ್ ಏನು ಅಷ್ಟೊಂದಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ಬಿಗ್ ಬಾಸ್ ಮನೆ ಕಷ್ಟನೇ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ 2 ಹೊತ್ತು ಊಟ ಅಷ್ಟೇ ಸಿಗ್ತಾ ಇದ್ದಿದ್ದು. ನಾನು ನಿಜ ಜೀವನದಲ್ಲೂ 2 ಹೊತ್ತೇ ಊಟ ಮಾಡೋಳು. ಮಧ್ಯಾಹ್ನ ಒಂದು 12:30 ತಿಂಡಿ ಊಟ ಮಾಡಿದ್ರೆ ಸಂಜೆ 7 ಗಂಟೆಗೆ ತಿಂಡಿ. ಹಾಗಾಗಿ ನಂಗೆ ಅದು ಕಷ್ಟ ಆಗಲಿಲ್ಲ. ತಣ್ಣೀರು ಸ್ನಾನ ಅಲ್ಲಿ ಕೆಲವೊಂದು ಸತಿ ಬರೀ ತಣ್ಣೀರಲ್ಲೇ ಸ್ನಾನ ಮಾಡಬೇಕಾಗಿತ್ತು, ಅದು ಕಷ್ಟ ಆಗಲಿಲ್ಲ. ಫುಡ್ ಕ್ರೇವಿಂಗ್ ಅಂತ ಆಗಲಿಲ್ಲ. ಬಟ್ ಅಫ್ಕೋರ್ಸ್ ನಾನು ಟೀ ಕಾಫಿ ಜಾಸ್ತಿ ಕುಡಿಯೋದ್ರಿಂದ, ಅದು ಲಕ್ಸುರಿ ಆಗಿರೋದ್ರಿಂದ, ಅಲ್ಲಿ ಸಿಗದೇ ಇರ್ತಾ ಇದ್ದಿದ್ದರಿಂದ ಅದೊಂದು ಸ್ವಲ್ಪ ಕ್ರೇವಿಂಗ್ ಇತ್ತು. ಹೊರಗಡೆ ಬಂದ ತಕ್ಷಣ ಸರಿಯಾಗಿ ಕಾಫಿ ಇಳಿಸಿದ್ದೀನಿ. ಏನ್ ಹೇಳಿದ್ರು ಮನೇಲಿ? ಹೊರಗಡೆ ಬಂದ ತಕ್ಷಣ ಖುಷಿ ಪಟ್ರ, ಬೇಜಾರು ಮಾಡ್ಕೊಂಡ್ರ? ಇಲ್ಲ, ಆಬ್ವಿಯಸ್ಲಿ ಬೇಜಾರು ಮಾಡ್ಕೊಂಡಿದ್ರು. ಯಾಕಂದರೆ ನಾನು 100 ದಿನ, ಅಂದರೆ ಅದೆಷ್ಟು ದಿನ ಇದೆಯೋ ಅಷ್ಟು ದಿನ ಇದ್ದೇ ಇರ್ತೀನಿ ಅಂತ ಅದೇ ಮನೋಬಲ ಹೊತ್ಕೊಂಡು ಹೋದವಳು. ಬಟ್ 3 ತಿಂಗಳಲ್ಲ 3 ವಾರಕ್ಕೆ ವಾಪಸ್ ಬಂದೆ ಅಂತ ಹೇಳಿದ್ರೆ ನನಗೂ ನಿರಾಸೆ, ಮನೆಯವ್ರಿಗೂ ನಿರಾಸೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು ಆಟ ಅಂತ ಹೇಳಿದ್ಮೇಲೆ ಸೋಲು ಗೆಲುವು ಇದ್ದಿದ್ದೆ. ಎಲ್ಲೋ ತಪ್ಪು ನಡೆ ಆಗಿರುತ್ತೆ. ಅದರಿಂದ ನನ್ನ ಒಂದು ಮುಂದುವರಿಕೆಗೆ ಎಲ್ಲೋ ಏಟು ಬಿದ್ದಿರುತ್ತೆ. ಹಾಗಾಗಿ ವಾಪಸ್ ಬಂದೆ. ಬಹುಶಃ ಮಂಜು ಅವರು ಸ್ವಲ್ಪ ಜಾಸ್ತಿ ಜಗಳ ಮಾಡಿದ್ರೆ ಇರ್ತಾ ಇದ್ರಿ ಒಳಗಡೆ ಅಂತ ಅಭಿಪ್ರಾಯಗಳು ಬರ್ತಿವೆ. ಎಲ್ಲರೂ ಅದೇ ಹೇಳ್ತಾರೆ. ಬಟ್ ಸುಮ್ಮನೆ ಜಗಳ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ. ಅಂದರೆ ಏನೋ ಒಂದು ನಿಜವಾದ ಸಮಸ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ಬೋದು, ನಮ್ಮ ನಿಲುವನ್ನು ಪ್ರತಿಪಾದಿಸ್ಬೋದು. ಬಟ್ ಅದು ಜಗಳನೇ ಆಗಿರಬೇಕು ಅಂತ ಏನಿಲ್ವಲ್ಲ. ಆಮೇಲೆ ಅಷ್ಟೇ ಜನ ಅದೊಂದೇ ಮನೆಯಲ್ಲಿ ಹೊರ ಜಗತ್ತಿನ ಯಾವುದೇ ಒಂದು ಟಚ್ ಇಲ್ಲದೆ ಅಷ್ಟೇ ಜನ ಇದ್ದಾಗ, ಅದದೇ ಜನಗಳ ನಡುವೆ ಜಗಳ ಆಗ್ತಾ ಇದ್ದಾಗ ಅದೊಂಥರ ಕಿರಿಕಿರಿ ಆಗೋಕ್ಕೆ ಶುರು ಆಗಿಬಿಡುತ್ತೆ. ನಂಗೆ ಆ ಥರದ ಕಿರಿಕಿರಿ, ಆ ಥರದ ನೆಗೆಟಿವ್ ಬ್ಯಾಗೇಜ್ ಅದೆಲ್ಲ ಏನೂ ಬೇಕಾಗಿಲ್ಲ. ಇಲ್ಲಾಗಲಿ ಅಥವಾ ಅಲ್ಲಾಗಲಿ, ಬಿಗ್ ಬಾಸ್ ಮನೆಯಲ್ಲಾಗಲಿ ನನಗೆ ಬೇಕಾಗಿರಲಿಲ್ಲ. ನನಗೆ ಎಲ್ಲಿ ಏನೋ ತಪ್ಪು ಅಂತ ಅನ್ನಿಸ್ತು, ನನಗೆ ಎಲ್ಲಿ ನಾನು ಮಾತಾಡಬೇಕು ಅಂತ ಅನ್ನಿಸ್ತು, ಅಲ್ಲೆಲ್ಲ ಮಾತಾಡಿದ್ದೀನಿ. ಅದು ಎಷ್ಟು ಜನಗಳಿಗೆ ತಲುಪಿದೆಯೋ ಅಲ್ವೋ ಗೊತ್ತಿಲ್ಲ. ಬಟ್ ನನಗೆ ಲಾಸ್ಟ್ ವೀಕಲ್ಲಿ ಮಾತ್ರ ನಮಗೆ ಜಂಟಿಯಿಂದ ಬಿಡುಗಡೆ ಸಿಕ್ಕಿದಾಗ, ನಮ್ಮತನವನ್ನು ನಾವು ನಿರೂಪಿಸ್ಕೋಬೇಕು ಅಂತಾದಾಗ, ಅದರ ಮಧ್ಯದಲ್ಲಿ ಒಂದು ಟಾಸ್ಕ್, ಫಿನಾಲೆಗೆ ಹೋಗೋಕ್ಕೆ ಫೈನಲಿಸ್ಟ್ಗೆ ಒಂದು ಟಾಸ್ಕ್ ಕೊಟ್ಟಾಗ ಅದೊಂದು ಸ್ವಲ್ಪ ಗಲಿಬಿಲಿ ಆಗಿದ್ದು, ಅದರಿಂದ ಒಂದು ಸ್ವಲ್ಪ ಆಟದಿಂದ ಹೊರಗುಳಿದಿದ್ದು, ಅದರಿಂದ ಒಂದು ನಿರಾಸೆ ಆಗಿದ್ದು, ಅದೆಲ್ಲ ಇತ್ತು. ಹಾಗಾಗಿ ಆ 3ನೇ ವಾರ ಒಂದು ಸ್ವಲ್ಪ ಹೊಡೆತ ಬಿತ್ತು ಅನ್ಸುತ್ತೆ. ಏನಾದರೂ ಮಿಸ್ ಮಾಡ್ಕೊಂಡ್ರಾ ಬಿಗ್ ಬಾಸ್ ಮನೆ ಒಳಗಡೆ? ಅಂದರೆ ಹೊರಗಿನ ಪ್ರಪಂಚದಿಂದನಾ? ಏನು ಮಿಸ್ ಮಾಡ್ಕೊಳ್ಳಿಲ್ಲ. ಅಂದರೆ ನಾನು ಸೆಲ್ಫ್ ಡೌಟಲ್ಲೇ ಹೋಗಿದ್ದೆ, ನನಗೆ ಇರೋಕ್ಕಾಗತ್ತಾ? ಯಾಕೆಂದರೆ ನನಗೆ ತುಂಬ ಕಡಿಮೆ ಫ್ರೆಂಡ್ಸ್ ಸಾಕು, ಯಾರೂ ಇಲ್ಲಾಂದರೆ ನಾನು ಒಬ್ಬಳೇ ನನ್ನ ಜೊತೆ ನಾನು ಖುಷಿಯಾಗಿರ್ತೀನಿ. ಬುಕ್ಗಳನ್ನ ಓದ್ಕೊಂಡು, ಹಾಡುಗಳನ್ನ ಕೇಳಿಕೊಂಡು, ನನ್ನ ಕೆಲಸಗಳನ್ನ ಮಾಡಿಕೊಂಡು ಅಂಥವಳು. ಆಮೇಲೆ ನನಗೆ ಕ್ರೌಡ್ ಅಂದರೆ ಒಂದು ಸ್ವಲ್ಪ ಅಲರ್ಜಿ, ಹೊಸ ಜನಗಳು ಅಂದರೆ ಅಲರ್ಜಿ ಇನ್ ದ ಸೆನ್ಸ್ ತೀರಾ ಅವಶ್ಯಕತೆ ಇಲ್ಲದಿದ್ದರೆ ನನಗೆ ಬೇಡ. ಸುಮ್ಮನೆ ಇವಾಗ ಹೋಗು, ಗುಂಪು ಜೊತೆ ಹೊರಗಡೆ ಹೋಗು, ಟ್ರಿಪ್ಗೆ ಹೋಗು, ಪಾರ್ಟಿ ಮಾಡು, ಆ ಥರದ್ದೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ಯಾವುದೋ 18 ಜನ ಹೊಸಬ್ರು ಬಂದುಬಿಟ್ರೆ ಅಡ್ಜಸ್ಟ್ ಆಗುತ್ತಾ, ಮಾತಾಡ್ತೀನ, ನಾನೆಲ್ಲ ಡೌಟ್ಗಳ ಜೊತೆ ಹೋದೆ. ಬಟ್ ತುಂಬ ಚೆನ್ನಾಗಿ ಎಲ್ಲರೂ ಆತ್ಮೀಯರಾದ್ವಿ, ಹತ್ತಿರವಾದ್ವಿ. ಹಾಗಾಗಿ ತುಂಬ ಒಂದು ಪಯಣ ತುಂಬ ಸುಖಕರವಾಗಿ ಆನಂದಮಯವಾಗಿತ್ತು. ನಿಮ್ಮ ಕಂಫರ್ಟ್ನೆಸ್ ಯಾರು? ಎಲ್ಲರೂ ಆತ್ಮೀಯರಾಗಿದ್ದರು. ಅಂದರೆ ಜಂಟಿಗಳ ಟೀಮು ಪ್ಲಸ್ ಒಂಟಿಗಳ ಟೀಮಲ್ಲಿ 1-2-3 ಜನ. ಹಾಗಾಗಿ ಎಲ್ಲರ ಜೊತೆನೂ ಬೆರ್ತಿದ್ದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ನೀವೇ. ಹಾಗಾಗಿ ನಾನು ಹೇಳಿದ್ನಲ್ಲ, ನಾನು ಎಂಥ ವ್ಯಕ್ತಿ ಅಂದರೆ ನನ್ನ ಜೊತೆನೇ ನಾನು ಜಾಸ್ತಿ ಖುಷಿಯಾಗಿರೋದ್ರಿಂದ ಅಫ್ಕೋರ್ಸ್ ನನಗೆ ನಾನೇ.
ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಇಷ್ಟನೇ. ಸೊ ನೀವು ಮನೆ ಒಳಗಡೆ ಹೋಗಬೇಕಾದ್ರೆ ಎಷ್ಟು ಬಟ್ಟೆ ತೊಗೊಂಡು ಹೋಗಿದ್ರಿ? ನಾನು ತುಂಬ ಏನು ಬಟ್ಟೆ ತೊಗೊಂಡು ಹೋಗಿರಲಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಕರೆಂಟ್ಲಿ ನಾನು ಪುಟ್ಟಕ್ಕನ ಮಕ್ಕಳು ಅನ್ನೋ ಸೀರಿಯಲ್ ಮಾಡ್ತಿದ್ದೆ. ಈ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ಅದನ್ನು ಮುಗಿಸ್ಬೇಕಾಗಿತ್ತು. ಹಾಗಾಗಿ ನನಗೆ ಸಿಕ್ಕಿದ್ದು 2 ದಿನ. ಶೂಟಿಂಗ್ ಎಲ್ಲ ಮುಗಿದು ನಾನು ನಾಳಿದ್ದು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಗುರುವಾರ ಶುಕ್ರವಾರ ಅಷ್ಟೇ ನನಗೆ ಟೈಮ್ ಸಿಕ್ಕಿದ್ದು. ಸೊ ಒಂದು ದಿನ ಪೂರ್ತಿ ಶಾಪಿಂಗು, ಇನ್ನೊಂದು ದಿನ ಪೂರ್ತಿ ಪ್ಯಾಕಿಂಗ್ ಆಯಿತು. ಒಂದು 2.5-3 ಲಕ್ಷ. 2.5-3 ಲಕ್ಷ ಖರ್ಚು ಮಾಡಿದ್ರಿ ನೀವು. ಅಂದರೆ ಎಲ್ಲ ಓವರ್, ಬರೀ ಬಟ್ಟೆ ಅಂತಲ್ಲ, ಬಟ್ಟೆ, ಮೇಕಪ್ಪು, ಸ್ಲಿಪ್ಪರ್ಸು, ಕೆಲವೊಂದು ಅವಶ್ಯಕ ವಸ್ತುಗಳು ಎಲ್ಲ ಓವರ್ ಆಲ್ ಸೇರಿ, ಬರೀ ಬಟ್ಟೆ ಅಲ್ಲ. ತಗೊಂಡು ಹೋಗಿರೋ ಬಟ್ಟೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ರಾ? ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ? ಇಲ್ಲವೇ ಇಲ್ಲ, ಯೂಸೇ ಒಂದು ವಾರ ಪೂರ್ತಿ ನಾವೇನು ರೆಡಿ ಆಗೋಕ್ಕೆ ಆಗಲಿಲ್ಲ. ಅದ್ಯಾವುದೋ ಒಂದು ನೈಟ್ ಡ್ರೆಸ್ಸೋ ಇನ್ಯಾವುದೋ ಒಂದು ಮನೆ ಡ್ರೆಸ್ಸೋ ಹಾಕ್ಕೊಂಡೇ ಇದ್ವಿ. ಯಾಕಂದರೆ ಅಡುಗೆ ಮನೆ ವಹಿಸ್ಕೊಂಡ್ಬಿಟ್ಟಿದ್ವಿ. ಬೆಳಗಿನ ಸಂಜೆ ತನಕ ಅದೇ ಆಗೋಗೋದು. ಅಯ್ಯೋ ಒಂಥರ ಏನೋ ಕೆಲಸ ಮಾಡ್ತಿರುವಾಗ ಏನೋ ಬೆವರುತ್ತೆ, ಅಥವಾ ಅಡುಗೆ ಮನೆಯಲ್ಲಂತೂ ಏನಾದರೂ ಇದೆಲ್ಲ ಸಿಡಿಯುತ್ತೆ. ಮುಗಿಸ್ಬಿಡೋಣ ಅನ್ನೋಷ್ಟೊಂದು ಸಂಜೆ ಆಗ್ತಿತ್ತು. ಸಂಜೆ ಟಾಸ್ಕ್ ಬರ್ತಿತ್ತು, ಅದು ಯಾವುದೋ ಇದು ಸ್ಪೋರ್ಟ್ಸ್ ವೇರ್ ಆಗೋಗ್ತಿತ್ತು. ಸೊ ಹಾಗಾಗಿ ಅಷ್ಟು ಬಟ್ಟೆಗಳನ್ನ ಉಪಯೋಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನೂ ಇಲ್ಲ. ಓಕೆ, ಈಗ 2.5-3 ಲಕ್ಷ ಖರ್ಚು ಮಾಡಿದ್ರಿ ಅಂತ ಹೇಳಿದ್ರೆ, ಅಕಸ್ಮಾತ್ ಹೊರಗಡೆ ಇದ್ದಿದ್ರೆ ಮಂಜು ಅವರು ಇಷ್ಟು ದುಡ್ಡನ್ನು ಒಂದು ದಿನಕ್ಕೆ ಫುಲ್ ಖಾಲಿ ಮಾಡ್ತಿದ್ರಾ? ಖಂಡಿತವಾಗ್ಲೂ ಇಲ್ಲ. ಆ ಥರ ಸ್ಪೆಂಡ್ ಥ್ರಿಫ್ಟ್ ಅಲ್ವೇ ಅಲ್ಲ. ನಾನು ಅನವಶ್ಯಕವಾಗಿ ಖರ್ಚು ಮಾಡೋದೇ ಇಲ್ಲ. ಆ 3 ತಿಂಗಳನ್ನು ತಲೆನಲ್ಲಿ ಇಟ್ಕೊಂಡು ತೊಗೊಂಡಿದ್ದೆ ಹೊರತು ಏನೂ ಮಾಡೋಕ್ಕೆ ಟೈಮ್ ಇಲ್ಲ. ಟೈಮ್ ಪಾಸಿಗೆ ಕೆಲವರು ಶಾಪಿಂಗ್ ಮಾಡ್ತಾರೆ ಗೊತ್ತಾ, ಇಂಪಲ್ಸಿವ್ ಆಗಿ. ಆ ಥರದ್ದೆಲ್ಲ ಏನಿಲ್ಲ, ಖಂಡಿತವಾಗ್ಲೂ ಇಲ್ಲ. ಇನ್ನು ನೀವು ಹೇಗಿದ್ರಿ ಅದೇ ರೀತಿನಲ್ಲಿ ಒಳಗಡೆ ಕೂಡ ಇದ್ರಿ, ಎಲ್ಲೂ ಕೂಡ ಮುಖವಾಡ ಹಾಕುವಂಥದ್ದು ಈ ರೀತಿ ನೀವು ಪ್ರಯತ್ನ ಪಡಲೇ ಇಲ್ಲ? ಮುಖವಾಡ ಹಾಕೋದಿಕ್ಕ ಮುಖವಾಡ ಹಾಕ್ಕೊಂಡು ಅಲ್ಲಿ ಹೋಗೋ ಅರ್ಥ ಆದರೂ ಏನು ಅಂತ. ಅದು ವ್ಯಕ್ತಿತ್ವದ ಆಟ. ನೀವು ಹೇಗಿದ್ದೀರೋ ಹಾಗೆ ನೀವು ನಿಮ್ಮನ್ನು ನಿರೂಪಿಸ್ಕೋಬೇಕು, ನಿಮ್ಮ ನಿಲುವುಗಳನ್ನ, ನಿಮ್ಮ ಸಿದ್ಧಾಂತಗಳನ್ನ ಪ್ರತಿಪಾದಿಸ್ಕೋಬೇಕು ಅಂದರೆ ಮುಖವಾಡ ಹಾಕಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಸುಮ್ಮನೆ ಇಲ್ಲೇ ಇರೋದು ಒಳ್ಳೆಯದು, ಮುಖವಾಡ ಹಾಕ್ಕೊಂಡು. ನಿಮ್ಗೆ ಅನ್ಸುತ್ತಾ ಒಳಗಡೆ ಇರೋರು ಇನ್ನೂ ಮುಖವಾಡ ಹಾಕ್ಕೊಂಡಿದ್ದಾರೆ, ಕಳಿಸಿಲ್ಲ ಅಂತ? ಹೌದು, ಎಷ್ಟೊಂದು ಜನ ಆ ಥರ ಮುಖವಾಡಗಳಿದೆ. ಅಂದರೆ ಅವರು ಇರೋದೇ ಬೇರೆ, ಅವರು ತೋರಿಸ್ತಿರೋದೇ ಬೇರೆ. ಕೆಲವರು ಇದ್ದಾರೆ, ಬಟ್ ಇವತ್ತಲ್ಲ ನಾಳೆ ಆ ಮುಖವಾಡ ಕಳಿಸಿ ಬೀಳಲೇಬೇಕು. ಜಾಸ್ತಿ ದಿನ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಯಾರು ಅಂತ ಹೆಸರು ಏನಾದರೂ ಆದರೆ ನನ್ನ ಹೆಸರು ಹೇಳೋದು ತಪ್ಪಾಗುತ್ತೆ, ಯಾಕಂದರೆ ಅದು ನನ್ನ ಜಡ್ಜ್ಮೆಂಟು. ಬಟ್ ಅದು ನಿಜ ಆಗಿರಬೇಕಾಗಿಲ್ಲ. ನಾನು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೋದು, ಅಥವಾ ನಿಜನೂ ಆಗಿರ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಆಟ ನೋಡ್ತಾ ನೋಡ್ತಾ ನನಗೂ ಗೊತ್ತಾಗುತ್ತೆ, ಬಹುಶಃ ಅದು ನಿಜ ಆದರೆ ಇವರೇ ನಾನು ಅಂದ್ಕೊಂಡಿದ್ದು ಅಂತ ಹೇಳ್ತೀನಿ. ಒಳಗಡೆ ಇರುವಂತಹ ಸ್ಪರ್ಧಿಗಳಲ್ಲಿ ಈ ಹೆಚ್ಚು ಸೋಂಬೇರಿ, ಈ ಕೆಲಸದಿಂದ ತಪ್ಪಿಸ್ಕೊಳ್ಳುವಂಥವ್ರು ಯಾರು? ಇಲ್ಲಿ ಅಂದರೆ ಪಾಪ ಕಾವ್ಯ ಎಲ್ಲ ಕೆಲಸ ಮಾಡೋದು, ಇವನ್ ಕೆಲಸ ಎಲ್ಲ ಬಾಯಲ್ಲೇ ಆಗ್ತಾ ಇದ್ದಿದ್ದು. ಅಂದರೆ ಸೋಂಬೇರಿ ಅಂತಲ್ಲ, ಅಂದರೆ ಕೆಲಸ ಮಾಡಲ್ಲ ಅಂತಲ್ಲ, ಅವರಿಬ್ರು ಒಟ್ಟಾಗಿ ಮಾಡ್ತಾ ಇದ್ರು. ಅವಳು 90% ಮಾಡಿದ್ರೆ ಇವ್ರು 10% ಮಾಡ್ತಿದ್ರು. ಇನ್ನು ಮಿಕ್ಕಿದ್ದೆಲ್ಲ ಬಾಯಲ್ಲಿ ಅವ್ರದ್ದು ಕೆಲಸ. ಇನ್ನು ನೀವು ಹೊರ ಬರೋ ಸಂದರ್ಭದಲ್ಲಿ ಸುದೀಪ್ ಸರ್ ಕೂಡ ಕೇಳಿದ್ರು ಯಾರು ಫಿನಾಲೆವರೆಗೂ ಇರ್ಬೋದು ಅನ್ನೋದಕ್ಕೆ. ನಿಮ್ಮ ಉತ್ತರ ಕೂಡ ಗಿಲ್ಲಿ ಅವ್ರದ್ದಾಗಿತ್ತು. ಅಂದ್ರೆ ಮಾತಲ್ಲೇ ಮಾತಾಡ್ಕೊಂಡು ಎಲ್ರು ಮರಳು ಮಾಡ್ತಾರೆ ಹೇಗೆ? ಅದು ಒಂಥರ ಅದ್ಭುತವಾದ ಕಲೆ ನನಗನ್ಸೋದು. ಇಟ್ಸ್ ಅ ಬಾರ್ನ್ ಗಿಫ್ಟ್. ಅಂದರೆ ಕಲ್ತು ಬರೋ ಅಂಥದ್ದಲ್ಲ. ಆ ಮಾತಿನ ಚಾಕಚಕ್ಯತೆ, ಚಕಮಕಿ, ಆ ಪದಗಳ ಬಳಕೆ, ಆಮೇಲೆ ಆ ಹಳ್ಳಿ ಭಾಷೆಯಲ್ಲಿ ಒಂದು ಹಾಡ್ಬಿಡೋದು. ಹಾಡು ಅಂತ ಹೇಳಿದ ಸೆನ್ಸ್ ಕಾಲೆಳಿಯೋಕ್ಕೆ ಒಂದು 4-5 ಕವನ ರೂಪದಲ್ಲಿ ಬಿಡ್ತಾರಲ್ಲ, ಆಮೇಲೆ ಒಂಥರ ಆ ತಮಾಷೆ ರೀತಿಯಲ್ಲಿ ಟಕ್ಕರ್ ಕೊಡೋದು, ಬೇರೆಯವ್ರನ್ನ ಟ್ರಿಗರ್ ಮಾಡೋದು, ಅದೆಲ್ಲ ಕಲ್ತು ಬರೋ ಅಂಥದ್ದಲ್ಲ, ಅದೆಲ್ಲ ಬಾರ್ನ್ ಗಿಫ್ಟ್. ಆಮೇಲೆ ಬರೀ ತಮಾಷೆ ಅಂತಲ್ಲ, ಟಾಸ್ಕ್ನಲ್ಲೂ ಕೂಡ ಅವ್ರ ಎನರ್ಜಿ ಅಷ್ಟೇ ಇದೆ. ಅದು ನಮಗೆ ಒಂದು ಟಾಸ್ಕಲ್ಲಿ ಗೊತ್ತಾಯಿತು. ನಿಜವಾಗ್ಲೂ ಒಂಥರ ಪ್ರೌಡ್ ಅಂತ ಅನ್ನಿಸ್ತು. ಅಲ್ಲಿವರೆಗೂ ನಿನ್ನ ಕೈಯಲ್ಲಿ ಭಾರ ಬೀಳುತ್ತೆ, ಎನರ್ಜಿ ಸೇವ್ ಮಾಡ್ಕೋ ಗಿಲ್ಲಿಯಿಂದ ರೇಗಿಸ್ತಿದೆ. ಮಂಜಕ್ಕ ಅಂತ ತುಂಬ ಪ್ರೀತಿಯಿಂದ ಕರೀತಿತ್ತು ಹುಡುಗ. ಆಮೇಲೆ ಕೈಯಲ್ಲಿ ಭಾರ ಬಿದ್ದಾಗ್ಲೂ, ಭಾರ ಇಲ್ದಿದ್ದಾಗ ಏನೇನು ಎನರ್ಜಿ ಇತ್ತು ಅದೇ ಎನರ್ಜಿನಲ್ಲಿ ಕುಡಿತಾ ಇದ್ದಾರೆ, ಅದೇ ಎನರ್ಜಿಲಿ ಮಾತಾಡ್ತಿದ್ದಾರೆ. ಅವತ್ತು ಗೊತ್ತಾಯಿತು ಬರೀ ಬಾಯಲ್ಲಪ್ಪ, ಇದು ಮೈಯಲ್ಲೂ ಶಕ್ತಿ ಇದೆ ನನ್ನ ಗಿಲ್ಲಿಗೆ ಅಂತ. ಅದಷ್ಟೇ ಅಲ್ಲದೆ ಅವರು ಯಾವುದಕ್ಕೂ, ನಾನು ನೋಡಿದ ಪ್ರಕಾರ ಯಾವುದಕ್ಕೂ ಹಿಂಜರಿಯೋದು, ಮಾತಾಡದೇ ಇರೋದು, ಸ್ಟ್ಯಾಂಡ್ ತೊಗೊಳ್ದೇ ಇರೋದು ಮಾಡಲ್ಲ. ಅವ್ರದ್ದೇ ಆದ ರೀತಿಯಲ್ಲಿ ಅವರು ಸ್ಟ್ಯಾಂಡನ್ನ ತೊಗೊಳ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಅದೇ ಬೇಕಾಗಿರೋದು, ಅದೇ ವ್ಯಕ್ತಿತ್ವನೇ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ಯಾಂಡ್ ಔಟ್ ಆಗೋದು. ಬೇರೆ ಎಲ್ಲ ನಾಟಕ ಆಡ್ಕೊಂಡು, ಇಲ್ಲದೇ ಇರೋ ಸಮಸ್ಯೆ ಹುಟ್ಟು ಹಾಕ್ಕೊಂಡು, ಇಲ್ಲದೇ ಇರೋ ನಿಲುವನ್ನು ಎಲ್ಲೆಲ್ಲಿ ಯಾರಿಗೆ ಜಗಳ ಆದ್ರೂ ಸುಮ್ಮನೆ ಹೋಗಿ ತನ್ನದೇ ಏನೋ ಪ್ರತಿಪಾದಿಸೋದು, ಅದೆಲ್ಲದ್ರ ನಡುವೆ ಈ ರೀತಿಯಾದ ಯೂನೀಕ್ ಆದಂಥ ಸ್ಪೆಷಲ್ ಆದ ವ್ಯಕ್ತಿತ್ವ ಇದೆಯಲ್ಲ, ಅದೇ ಬಹುಶಃ ಎಲ್ಲದಕ್ಕಿಂತ ಹೊರತಾಗಿ
ತುಂಬ ಅದ್ಭುತವಾಗಿ ಎಲ್ರಿಗೂ ಕಾಣೋವಂಥದ್ದು ಅಂತ ಈ ಸದ್ಯಕ್ಕೆ 3 ವಾರದಲ್ಲಿ ನಾನು ನೋಡಿರೋ ವ್ಯಕ್ತಿತ್ವ ಗಿಲ್ಲಿದ್ದು. ಹಾಗಾಗಿ ಗಿಲ್ಲಿ ಗೆಲ್ಬಹುದು ಅಂತ. ನೇಮ್ ಬಿಗ್ ಬಾಸ್ ನಾಳೆ ಸಂಜೆ ಶುರು ಆಗಬೇಕು, ಆದ್ರೆ ಇವತ್ತಿಗೆ ಒಂದಷ್ಟು ಲಿಸ್ಟ್ ಹೊರಗೆ ಬಂದ್ಬಿಡುತ್ತೆ. ಮಂಜು ಭಾಷಿಣಿ ಅವರು ಕೂಡ ಬಿಗ್ ಬಾಸ್ ಒಳಗೆ ಹೋಗ್ತಾರೆ ಅನ್ನೋಂಥದ್ದು ಕನ್ಫರ್ಮೇಶನ್ ಅನ್ನೋಂಥದ್ದು ಬರುತ್ತೆ. ಹೌದಾ? ಇನ್ಸೈಡ್ ಸೋರ್ಸ್ ಅನ್ನೋಂಥದ್ದು ಸಿಕ್ಕಿರುತ್ತೆ. ಸೊ ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸ್ಪರ್ಧಿಗಳು ಈಗ ಒಳಗಿರುವಂಥವ್ರು ಒಳಗೆ ಹೋಗೋಕ್ಕೂ ಮೊದಲೇ ಪ್ರಮೋಷನ್ಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ಪ್ರಿಪ್ಲಾನ್ಡ್ ಮಾಡಿಕೊಂಡು ಅವ್ರಿಗೆ ಒಂದು ಪೇಜ್ ಕ್ರಿಯೇಟ್ ಮಾಡಿಸಿ ಈ ರೀತಿ ಎಲ್ಲ ಹೋಗಿರುವಂಥದ್ದು ಸಾಧ್ಯತೆ ಇರಬಹುದು. ನಿಮಗದು ಇದು ಅನುಭವಕ್ಕೆ ಬಂದಿದೆಯಾ, ಗಮನಕ್ಕೆ ಬಂದಿದೆಯಾ? ಇಲ್ಲ, ನಾನು ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ. ನಾನು ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ನಂಗೆ ಬೇರೆ ಏನೂ ಮಾಡೋ ಕೆಲಸ ಇಲ್ಲ, ಏನಪ್ಪ ಟೈಮ್ ಪಾಸ್ ಮಾಡೋದು ಅಂತ ಅಂದ್ಕೊಂಡು ಆವಾಗ ನನ್ನ ಕೈಯಲ್ಲಿದ್ದರೆ ಸುಮ್ಮನೆ ಸ್ಕ್ರೋಲ್ ಮಾಡ್ತೀನಿ ಹೊರತು ಐ ಆಮ್ ನಾಟ್ ಅ ರೆಗ್ಯುಲರ್ ಯೂಸರ್. ಹಾಗಾಗಿ ನನಗೆ ಆಮೇಲೆ ನಾನು ಆ ಥರ ಒಂದು ಗಮನಕ್ಕೆ ಬಂದ್ರೂ ಯಾರು ಬರ್ತಿದ್ದಾರೆ ಅಂತ ನನಗೆ ಗೊತ್ತಿರಬೇಕು, ಅವ್ರೇನಾದರೂ ಮಾಡಿಸಿದಾರ ಅಂತ ಗೊತ್ತಿರಬೇಕು. ನನಗೆ ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಏನು ಮಾಡಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತಂದಾಗ ಆ ಥರದ್ದು ನನ್ನ ಗಮನಕ್ಕೆ ಬರೋ ಚಾನ್ಸಸ್ಸು ಇಲ್ಲ ಅಲ್ವಾ. ಡಿಸೈಡ್ ಮಾಡಿದ್ರಿ ಹೋಗ್ತೀನಿ ಅಂತ. ಸೊ ಹಾಗಾಗಿ ಇದಕ್ಕೆ ನಾವು ಡಿಸೈಡ್ ಮಾಡಿದ್ದಾದ್ಮೇಲೆ ನೀವೇನಾದ್ರೂ ನಿಮ್ಮ ಪರವಾಗಿ ಪ್ರಮೋಷನ್ಸ್ ಮಾಡಬಹುದು ಅನ್ನೋಂಥದ್ದು ಆಲೋಚನೆ ಬಂದು ಟೈಮ್ ತಗೊಂಡು ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ನೀವು ಒಂದಷ್ಟು ಈಗ ಹಬ್ಬ ಹೇಳಿದ್ರಿ, ನೀವು ಪಾಸಿಟಿವ್ ಆಗಿ ನೀವು ಹೇಳಿದ್ರಿ. ಸೊ ಈ ಪಾಸಿಟಿವ್ನೆಸ್ ಅಲ್ಲಿ ಕಾಣಿಸಬಹುದಿತ್ತೇನೋ ಅಂತ. ಖಂಡಿತವಾಗ್ಲೂ ಕಾಣಿಸ್ಬೋದಿತ್ತು, ಬಟ್ ಟೈಮ್ ಇರಲಿಲ್ಲ. ಯಾಕಂದ್ರೆ ಒಳಗಡೆ ಇರುವಂತಹ ಒಂದಷ್ಟು ಸ್ಪರ್ಧಿಗಳು ಈಗಾಗಲೇ ಆ ಕೆಲಸವನ್ನ ಮುಂಚೆನೆ ಮಾಡಿಟ್ಟು ಹೋಗಿದ್ದಾರೆ. ಹಾಗಾಗಿ ಓಕೆ, ನೋಡಿಲ್ಲ, ನೋಡ್ತೀನಿ ನಾನು. ಆಮೇಲೆ ಆ ಥರ ಮಾಡಿದ್ದೇ ಆದಲ್ಲಿ ಅದು ತಪ್ಪು ಅಂತ ನನಗೇನು ಅನಿಸಲ್ಲ ಅಲ್ವಾ. ಪ್ರಮೋಷನ್ಸ್ ಎಲ್ಲ ಪ್ರತಿಯೊಬ್ಬರು ಅವ್ರವ್ರ ಚಾನಲಿಂದ ಹಿಡಿದು ಒಬ್ಬ ಮನುಷ್ಯನಿಂದ ಹಿಡಿದು ಒಂದು ಪ್ರಾಡಕ್ಟಿಂದ ಹಿಡಿದು ಪ್ರಮೋಷನ್ ಮಾಡಿದಾಗಲೇ ಜನಗಳನ್ನ ತಲುಪಕ್ಕೆ ಸಾಧ್ಯ. ಇಲ್ಲಿ ಮೇನಾಗಿ ಜನಗಳೇ ಉಳಿಸ್ಬೇಕಾಗಿರೋದ್ರಿಂದ ಜನಗಳಿಗೆ ನಾನು ಅವಾಗವಾಗ ಕಾಣಿಸ್ಕೊಂಡ್ರೇ ಅವ್ರಿಗೆ ನನ್ನ ಬಗ್ಗೆ ಹೌದಲ್ವಾ, ಇವ್ರನ್ನ ಬಿಗ್ ಬಾಸಲ್ಲಿ ನೋಡಿದ್ದಲ್ವಾ, ಚೆನ್ನಾಗಿ ಆಟ ಆಡ್ತಿದ್ದಲ್ವಾ, ಇವ್ರಿಗೊಂದು ಓಟ್ ಹಾಕೋಣ ಅಂತ ಅನ್ಸೋದು. ಏನು ಕಣ್ಣಿಗೆ ಕಾಣೋದು ಮೈಂಡಿಂದನೂ ದೂರ ಅಂತಾರಲ್ಲ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಸೊ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಇನ್ನು ಅಶ್ವಿನಿ ಅವ್ರನ್ನ ಅಳಸೇ ಬಿಟ್ರಿ ನೀವು? ಇಲ್ಲಪ್ಪ, ನಾನು ಅಳಿಸ್ಲಿಲ್ಲ, ಅದು ಮೊಸಳೆ ಕಣ್ಣೀರು ಅಂತ ನನಗೆ ಅನ್ಸುತ್ತೆ. ಬಟ್ ನಾನಂತೂ ಕಾರಣ ಅಲ್ಲ ಅದಕ್ಕೆ. ಯಾಕಂದ್ರೆ ಮಂಜು ಅವರು ತುಂಬಾ ಮೃದು ಸ್ವಭಾವದವರು, ಆದ್ರೆ ಖಡಕ್ ಮಾತು ಅನ್ನುವಂಥದ್ದು ಗೊತ್ತಿರೋದೆ. ಆದ್ರೆ ಅಳಿಸಿರುವಂತಹ ವಿಚಾರ ಇವರೇನ ಯಾಕೆ ಕಳಿಸ್ಬಿಟ್ರು ಅನ್ನೋದು ಒಂದ್ ಕಡೆ ಬಂದಾಗ ಇನ್ನೊಂದು ಪ್ರೇಕ್ಷಕರು ಖುಷಿ ಪಟ್ರು. ಹೌದು, ಅದೇನಾಯ್ತು ಆಕ್ಚುಲಿ ಮಂಜು ಮೃದು ಸ್ವಭಾವ ಏನಲ್ಲ, ಅದು ಇಲ್ಲದೆ ಇರೋದನ್ನ ಮತ್ತೆ ನಾನು ಹಾಗೆ ಅಂತ ಒಪ್ಕೊಳ್ಳಲ್ಲ. ಆದರೆ ಖಡಕ್ ಸ್ವಭಾವನೇ ನಂದು, ಮಾತು ಖಡಕ್ ಆಗೇ ಇರುತ್ತೆ. ಬಟ್ ಅದು ಎಲ್ಲೇ ಅವಶ್ಯಕತೆ ಇದೆ ಅಲ್ಲಷ್ಟೇ ಉಪಯೋಗಿಸ್ತೀನಿ. ಸುಮ್ಮನೆ ನಾನು ಖಡಕ್ ಅಂತ ಬಿಟ್ಟು ನಾನು ಹೀಗೆ ಮಾತಾಡೋದು, ನಾನು ಹಾಗೆ ಆ ಥರ ಮಾತಾಡಿದ್ರೆ ಇಟ್ ಸೌಂಡ್ ಸೊ ರೂಡ್ ಆ್ಯಂಡ್ ಸೊ ಅನ್ವಾಂಟೆಡ್ ಅಂತ ಅನಿಸುತ್ತೆ. ನಾನು ಎಲ್ಲಿ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಕಾಣಿಸ್ಕೋಬೇಕು, ಎಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡ್ತೀನಿ. ಜೋರಾಗೂ ಮಾತಾಡ್ತೀನಿ, ಮೆತ್ತಗೂ ಮಾತಾಡ್ತೀನಿ, ತಾಳ್ಮೆಯಿಂದನೂ ಮಾತಾಡ್ತೀನಿ, ತಾಳ್ಮೆ ಕಳ್ಕೊಂಡು ಮಾತಾಡ್ತೀನಿ. ಬಟ್ ಅದಕ್ಕೆ ನಿಜವಾದ ಒಂದು ಅರ್ಥ ಇರಬೇಕು, ಒಂದು ತೂಕ ಇರಬೇಕು. ಅದನ್ನು ನೋಡ್ಕೋತೀನಿ ನಾನು. ನನ್ನ ಮಾತು ಶಬ್ದ ಮಾಲಿನ್ಯ ಆಗಬಾರ್ದು, ಅದು ನನ್ನ ಮೇನ್ ಕನ್ಸರ್ನ್. ಸುಮ್ಮನೆ ಮಾತು ಬರುತ್ತೆ, ವಾಯ್ಸ್ ಇದೆ ಅಂತ ಜೋರಾಗಿ ಕಿರ್ಚೋದಲ್ಲ. ಆವತ್ತು ಏನಿಲ್ಲ, ತುಂಬ ಸಿಂಪಲ್ಲು. ನಮಗೆ ಮೊದಲನೇ ವಾರದಲ್ಲಿ ಒಂದಷ್ಟು ಅನುಭವಗಳಾಗಿರುತ್ತೆ, ಅವ್ರ ಕೈಯಲ್ಲಿ ಪವರ್ ಇರುತ್ತೆ, ಅರಸಾಗಿ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಿರ್ತಾರೆ. ನಾವು ಸೇವಕರಾಗಿ ತುಂಬ ನಿಷ್ಠೆಯಿಂದ ಲಿಟ್ರಲಿ ನಾವು ಸೇವೆ ಮಾಡಿರ್ತೀವಿ. ಅಂದರೆ ಒಂದು ಮನೆ ಕೆಲಸದವರಾಗಿ ಒಬ್ಬ ರಾಜನ ಸೇವಕನಾಗಿ ಏನೇನು ಮಾಡಬೇಕಾಗುತ್ತೆ ಜಂಟಿಗಳು ಅಷ್ಟು ಮಾಡಿರ್ತೀವಿ. ಆದ್ರೂ ಕೆಲವೊಂದು ತಪ್ಪುಗಳಿಂದಾಗಿ ನಮಗೆ ಲಾಸ್ಟ್ 2 days ಹೊಟ್ಟೆಗೆ ಹಿಟ್ಟಿರಲ್ಲ. ಅದನ್ನು ನಾನು ಹೆಡ್ ಸೇವಕಿಯಾಗಿ ರಾಜರಿಗೆ ಕೇಳ್ಕೊಂಡಿರ್ತೀನಿ ಕೊಡಿಸಿ ಅಂತ, ಅವ್ರು ಕೊಡಿಸಿರಲ್ಲ. ಅದೆಲ್ಲ ನನ್ನ ಮನಸ್ಸಿಗೆ ನೋವಾಗಿರುತ್ತೆ. ಆಮೇಲೆ ವಾರದ ಕಿಚ್ಚನ ಕಥೆ ಬಂದಿರುತ್ತೆ, ಅದರಲ್ಲಿ ಅವ್ರು ಹೇಳ್ತಾರೆ ಜಂಟಿಗಳು ಏನು ಮಾಡ್ತಿದ್ದೀರಾ, ನಿಮ್ಮ ಅಸ್ತಿತ್ವವನ್ನು ಹೇಗೆ ನಿರೂಪಿಸ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ. ಏನು ಮಾಡ್ತಾಯಿದ್ದೀವಿ ನಾವು, ಬರೀ ಸೇವೆ ಮಾಡ್ತಿದ್ದೀವಿ. ಬಿಗ್ ಬಾಸ್ ಮನೆಗೆ ನಾವು ಸೇವೆ, ಎಲ್ಲ ಜಂಟಿಗಳ ಮನಸ್ಸಿಗೂ ಬಂದಿದ್ದ ಪ್ರಶ್ನೆ ಇದು, ನಾವು ಬಿಗ್ ಬಾಸ್ ಮನೆಗೆ ಈ 6 ಜನಕ್ಕೆ ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅಂತ. ಯಾಕಂದರೆ ಅವರು ಫುಲ್ ಬೆಳಿಗ್ಗೆ ಎದ್ದು ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಹೋಗಿ ಕೂತ್ಕೊಳ್ತಾರೆ, ದರ್ಪ ತೋರಿಸ್ತಾರೆ, ದೌಲತ್ ತೋರಿಸ್ತಾರೆ, ನಾವು ಊಟ ಮಾಡ್ತಾಯಿದ್ದೀವಿ, ಅವ್ರಿಗೆ ತಿನ್ನಿಸ್ತಿದ್ದೀವಿ, ಬಿಸಿನೀರು ಕೊಡ್ತಿದ್ದೀವಿ, ಜ್ಯೂಸ್ ಕೊಡ್ತಿದ್ದೀವಿ, ಇಡೀ ದಿನ ಬರೀ ಅವ್ರ ಸೇವೆನಲ್ಲಿ ಕಳೆದೋಗ್ತದೆ. ಇದನ್ನು ಮಾಡೋಕ್ಕೆ ಬಂದಿರೋದು ನಾವು ಅಂತ. ಯಾಕಂದರೆ ನಮಗೂ ಒಂದು ಮೊದಲನೇ ವಾರ ಕನ್ಫ್ಯೂಷನ್, ಏನು ಮಾಡಬೇಕು ಏನು ಮಾಡಬಾರ್ದು, ಮಾಡಬೇಕಾ ಮಾಡಬಾರ್ದ ಏನೂ ಗೊತ್ತಿಲ್ಲ. ಹಾಗಾಗಿ ಆ ವಾರದ ಕೊನೆಯಲ್ಲಿ ದಂಗೆ ಎದ್ದಾಗ ಅದು ಪರ್ಸ್ನಲ್ ಅಟ್ಯಾಕ್ ಅಂತ ಅವ್ರು ಅಶ್ವಿನಿ ಗೌಡ ಅವ್ರು ತಿರುಗಿಸ್ಬಿಡ್ತಾರೆ, ವಿಚ್ ವಾಸ್ ನಾಟ್ ಟ್ರೂ. ಅಂದರೆ ನಾನು ತಮಾಷೆಯಾಗಿ ಒಬ್ಬ ರಾಜನ ಎದುರುಗಡೆ ಹೇಳ್ತೀನಿ ನಾನು ಕೆಲಸ ಮಾಡಲ್ಲ ಅಂತ ಏನೋ ಗಲಾಟೆ ಮಾಡಿಬಿಟ್ಟು, ಇಲ್ಲ ರಾಜ ಅವ್ರು ಮಾಡಿ ಹಂಗೆ ಮಾಡಬೇಡಿ ಗಲಾಟೆ ಮಾಡಬೇಡಿ ಅಂತ ಪರ್ಸ್ನಲ್ ಆಗಿರೋ ಕೇಳ್ಕೊಳ್ತಿದ್ರು. ಅಯ್ಯೋ ಇಲ್ಲ ಮಹಾರಾಜ ನನಗೆ ಹುಷಾರಿಲ್ಲ, ನಾನು ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ಅಂತ ತಮಾಷೆಗೆ ಹೇಳ್ತಿದ್ದೀನಿ. ಅದನ್ನು ಅವರು ನನಗೆ 3 ದಿನದಿಂದ ಹುಷಾರಿಲ್ಲ, ಮಂಜು ಭಾಷಿಣಿ ನನಗೆ ಪರ್ಸನಲ್ ಆಗಿ ಹೀಯಾಳಿಸಿದ್ರು, ನನ್ನ ಆರೋಗ್ಯದ ಸಮಸ್ಯೆಯನ್ನು ಹೀಯಾಳಿಸಿದ್ರು.
ಏನು ಆರೋಗ್ಯದ ಸಮಸ್ಯೆ ಇತ್ತು ಫಸ್ಟ್ ಆಫ್ ಆಲ್ ಬಂದಾಗಿಂದ ಒಂದು ಇಡೀ ವಾರ ಮಲ್ಕೊಳ್ತಾ ಇದ್ರು, ಹುಷಾರಿಲ್ಲ ಕೆಮ್ಮು ಕೊಸ್ಕ ಅದು ಇದು ಅಂತ. ನಾವು ಅದಕ್ಕೇನು ಮಾತಾಡಿಲ್ಲ, ನಾವೆಲ್ಲರೂ ಕೇರ್ ಮಾಡಿದ್ದೀವಿ ಮನೇಲಿ ಇದ್ದವರೆಲ್ಲ. ಆಮೇಲೆ ಹೀಯಾಳ್ಸು ಅಂತ ಒಂದು ವಿಷಯನ ಅದು. ಆಮೇಲೆ ನಿಮಗೆ ಹೀಯಾಳಿಸಿ ನನಗೆ ಸಿಗುವಂಥದ್ದಾದರೂ ಏನು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ನ? ನಾನು ಅಂಥ ಅದರಿಂದ ಇನ್ನೊಬ್ಬರನ್ನ ಹೀಯಾಳಿಸಿ ಆನಂದ ಪಡೋ ವ್ಯಕ್ತಿತ್ವನೇ ಅಲ್ಲ ನಂದು. ಆಮೇಲೆ ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಊಟದ ಬಗ್ಗೆ ಮಾತಾಡಿದ್ರು, ನಮ್ಮ ಮೇಕಪ್ ಬಗ್ಗೆ ಮಾತಾಡಿದ್ರು, ಹೌದು ಮಾತಾಡಿದ್ವಿ. ಆದರೆ ಸೇವಕರಾಗಿ ರಾಜರನ್ನು ದೂಷಿಸ್ತಿದ್ದೆ ಹೊರತು, ಮಂಜು ಭಾಷಿಣಿಯಾಗಿ ಅಶ್ವಿನಿ ಗೌಡ 3 ಹೊತ್ತು ಊಟ ಮಾಡ್ತಾರೆ, ಜಾಹ್ನವಿ ಅವರು 3 ಹೊತ್ತು ಊಟ ಮಾಡ್ತಾರೆ, 3 ಹೊತ್ತು ಮೇಕಪ್ ಮಾಡ್ಕೊಳ್ತಾರೆ, ಅದನ್ನೆಲ್ಲ ನಾವು ಹೇಳೇ ಇಲ್ಲ. ಅವ್ರು ಮಾಡ್ತಾರೆ, ಅಶ್ವಿನಿ ಗೌಡ ಅವ್ರ ಹೆಸರು ಹೇಳಿ, ಜಾಹ್ನವಿ ಅವ್ರ ಹೆಸರು ಹೇಳಿ ನಾನಾಗಿ ಮಾತಾಡಿದ್ದಿದ್ರೆ ಅದು ತಪ್ಪು ಅಂತ ಒಪ್ಕೋದಾಗಿತ್ತು. ತಿಳಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನೇ ಇರಲಿಲ್ಲ. ಯಾಕೆಂದರೆ ಅವ್ರ ಮೈಂಡಲ್ಲಿ ಇದ್ದಿದ್ದು ಪ್ಲ್ಯಾನೇ ಬೇರೆ. ಒಂದು ಎಲ್ಲಿ ಚಾನ್ಸ್ ಸಣ್ಣ ಕಿಡಿ ಹೊತ್ಕೊಳ್ಳುತ್ತೋ ಅಲ್ಲಿ ಬೆಂಕಿ ಜ್ವಾಲೆಯನ್ನೇ ಉರಿಸ್ಬೇಕು ಅನ್ನೋದು ಅವ್ರ ಪ್ಲ್ಯಾನ್. ಬಹುಶಃ ಅದೇ ಪ್ಲ್ಯಾನ್ ಆಗಿತ್ತು. ಅದರಿಂದ ಅದನ್ನೊಂದು ದೊಡ್ಡ ವಿಚಾರ ಮಾಡ್ತಾರೆ, ಗಲಾಟೆ ಆಗುತ್ತೆ, ನನಗೆ ಹಿಂಸೆ ಆಗುತ್ತೆ, ನಾನು ಮಾತ್ಬಿಡ್ತೀನಿ. 2 ವಾರ ಪೂರ್ತಿ ಅದೇ ಆಯಿತು. ಆ ಮಧ್ಯದಲ್ಲಿ ಸಹಾನುಭೂತಿಯನ್ನು ಪಡಿಬೇಕಲ್ಲ. ಒಂದು ಕಡೆ ಜೋರಾಗಿರ್ತಾರೆ, ಒಂದು ಕಡೆ ಸುಕೋಮಲೆ ಆಗಿರ್ತಾರೆ, ಅದೆಲ್ಲ ಮುಖಗಳನ್ನೂ ಅವ್ರು ತೋರಿಸ್ಬೇಕಲ್ಲ. ಇಲ್ಲಿ ಕಣ್ಣೀರು ಹಾಕಿದ್ರು, ಕಂಪ್ಲೇಂಟ್ ಮಾಡಿದ್ರು. ನಾನು ಅವ್ರಿಗೆ ಮತ್ತೆ ತಿಳಿ ಹೇಳಕ್ಕೆ ಹೋದೆ, ನೋಡಿ ನಾನು ಸೇವಕಿಯಾಗಿ ಮಾಡಿದ್ದೆ ಹೊರತು, ಅಲ್ಲೂ ಮಹಾರಾಣಿ ನಾನು ಸೇವಕಿಯಾಗಿ ಮಾಡಿದ್ದೆ ಹೊರತು ನಿಮ್ಮ ಮೇಲೆ ಪರ್ಸ್ನಲ್ ಅಟ್ಯಾಕ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ಅಡುಗೆ ಮನೆಯಲ್ಲಿ ಆ ಕಡೆ ವಿಲವಿಲ ಒದ್ದಾಡಿದ್ರು. ಸರಿ ನಿಮ್ಮ ಹಣೆ ಬರಹ, ನಾನು ಏನು ಮಾಡೋಕ್ಕಾಗತ್ತೆ, ನನ್ನ ಕಡೆಯಿಂದ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು, ಕೊಟ್ಟೆ ಬಂದೆ. ಇಷ್ಟೇ ಆಗಿದ್ದು, ಬೇರೆ ಏನೂ ಹೆಚ್ಚಾಗಿಲ್ಲ. ಇಷ್ಟಿದ್ದದನ್ನು ಅಷ್ಟು ಮಾಡಿದ್ದವ್ರೆ. ತುಂಬ ಅಗ್ರೆಸಿವ್ ಅನ್ಸೋರು ಯಾರು ನಿಮಗೆ? ಅಗ್ರೆಸಿವ್ ಮಾತಿನಲ್ಲಿ ಅವರೇ ಅಶ್ವಿನಿ ಗೌಡ. ಟಾಸ್ಕ್ ಅಂತ ಬಂದಾಗ ಆಮೇಲೆ ಒಂದು ಮಟ್ಟಿಗೆ ಧ್ರುವಂತ್ ಕೂಡ ಅಗ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಅಂದರೆ ಅವಶ್ಯಕತೆ ಬಿದ್ದಾಗ ತುಂಬ ಅಗ್ರೆಸಿವ್ ಆಗ್ತಾರೆ ಅವರು. ಆಮೇಲೆ ಟಾಸ್ಕ್ ಅಂತ ಬಂದಾಗ ಧ್ರುವ ತುಂಬ ಶಕ್ತಿಶಾಲಿ, ಅಗ್ರೆಸಿವ್ ಆಗಿ ಆಡಬಲ್ಲ. ಇವ್ರು 3 ಜನ, ಇವರಿಬ್ರು ಪಾಸಿಟಿವ್ ಆಗಿ, ಅವರೊಬ್ಬರು ಸ್ವಲ್ಪ ನೆಗೆಟಿವ್ ಆಗಿ ಅಗ್ರೆಸಿವ್ನೆಸ್ ತೋರಿಸ್ತಾರೆ. ಲೈಕ್ ಸ್ಮಾರ್ಟ್ ಪ್ಲೇಯರ್ ಇವರು. ಗಿಲ್ಲಿ ಅವ್ರಿಗೆ ಗೊತ್ತು ನಾನು ಏನು ಮಾಡ್ತಿದ್ದೀನಿ, ಎಲ್ಲಿ ಮಾಡ್ತಿದ್ದೀನಿ, ನಾನು ಏನು ಮಾಡಿದ್ರೆ ಏನಾಗುತ್ತೆ. ಅವ್ರದ್ದೊಂದು ಗಿಫ್ಟ್ ಇದೆಯಲ್ಲ, ಗಿಫ್ಟ್ ಇದೆಯಲ್ಲ, ಅದನ್ನು ಎಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋ ಜಾಣತನ ಇದೆ. ಹಿ ಈಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಹಿ ಈಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್. ಮಲ್ಲಮ್ಮ ಅವ್ರು ಇನ್ನೋಸೆಂಟಾ? ನನಗೆ ಕಂಡಿದ್ದ ರೀತಿ ಇನ್ನಸೆಂಟೆ ಪ್ಲಸ್ ಇಗ್ನರೆಂಟ್ ಕೂಡ. ಅಂದರೆ ಹಲವಾರು ವಿಷಯಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ. ಅಂದರೆ ಅವರ ಪ್ರಪಂಚ ಏನಿದೆ, ಅವರ ಎಕ್ಸ್ಪೋಜರ್ ಏನಿದೆ ಅಷ್ಟೇ ಬಿಟ್ಟು ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ನಾನು ಹೇಗಿರಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಒಬ್ಬರನ್ನ ನೋಡಿ ಈ ಹೀಯಾಳಿಸೋ ಅಂಥವ್ರು ಅಥವಾ ಜಡ್ಜ್ ಮಾಡೋ ಅಂಥ ವ್ಯಕ್ತಿ ಯಾರು ಅನಿಸ್ತಾರೆ ನಿಮಗೆ ಒಳಗಡೆ? ಅದೇ ಒಳಗಡೆ ಇಬ್ರು ಇದಾರಲ್ಲ ಹೆಣ್ಮಕ್ಳು ಅದೇ ನಮ್ಮ ಗಿಲ್ಲಿ ಏನೇನೋ ಹೇಳ್ತಾರೆ, ಸ್ವಾತಿ ಮುತ್ತು, ಮಾರಿ ಮುತ್ತು, ಅವ್ರುಗಳು ಕೆಲಸನೇ ಅದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಫುಲ್ ಟೈಮ್ ಕೆಲಸ ಇನ್ನೊಬ್ಬರನ್ನ ಪರ್ಸ್ನಲಿ ಟಾರ್ಗೆಟ್ ಮಾಡಿ ಹೀಯಾಳಿಸಿ ಅವ್ರನ್ನ ಕೆಟ್ಟದಾಗಿ ತೋರಿಸಿ ನಾವು ಉತ್ತಮರಾಗಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅದೇ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಪ್ರತಿ ವಾರ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ನೋಡೋದಾದ್ರೆ ಹೆಣ್ಮಕ್ಳೇ ಇನ್ನೊಂದು ಹೆಣ್ಮಗುನ ಹೀಯಾಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದರೆ ಸಮಾಜದಲ್ಲಿ ಅವರು ಕೂಡ ಒಂದು ಪೊಸಿಷನ್ನಲ್ಲಿ ಇರುವಂಥವ್ರು. ಒಳಗಡೆ ಬಂದಾದ್ಮೇಲೆ ಅವ್ರ ಪದ ಬಳಕೆ ಇರಬಹುದು, ಬಹಳಷ್ಟು ಜನಕ್ಕೆ ಇಷ್ಟ ಆಗಲಿಲ್ಲ. ಒಂದು ಇನ್ಸಿಡೆಂಟ್ ಅದರಲ್ಲೂ ಎಸ್ ಕ್ಯಾಟಗರಿ ಅನ್ನುವಂಥದ್ದು ಹೇಳಿದಾಗಂತೂ ಅದು ಖಂಡನೀಯ. ಹೌದು, ಖಂಡಿತವಾಗ್ಲೂ. ನಮಗೆ ಏನು ಯೋಗ್ಯತೆ ಇದೆ, ನಮ್ಗೆ ಯಾರು ಹಕ್ಕು ಕೊಟ್ಟಿದ್ದು ಇನ್ನೊಬ್ರ ಬಗ್ಗೆ ನಾವು ಹಾಗೆ ಮಾತಾಡೋದಕ್ಕೆ? ಅವ್ರಿಗೆ ಎಲ್ಲಿಂದಾದರೂ ಬಂದಿರಲಿ, ಅವ್ರ ಬ್ಯಾಕ್ಗ್ರೌಂಡ್ ಏನಾದರೂ ಇರಲಿ, ಫಸ್ಟ್ ಆಫ್ ಆಲ್ ನಾವು ನೋಡಿದ್ರು ನಾನು ಯಾರು ಅದನ್ನು ಹೇಳೋಕ್ಕೆ? ಅಂದರೆ ನಾನು ಅದನ್ನು ಹೇಳೋದು, ನೀವು ಯಾರು ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕೆ? ನಿಮಗೆ ಏನು ಯೋಗ್ಯತೆ ಇದೆ ಅಲ್ವಾ? ಎನಿಬಡಿ ಎಂಥ ಉನ್ನತ ಸ್ಥಾನದಲ್ಲಿದ್ದರೂ ಇನ್ನೊಬ್ಬರ ಬ್ಯಾಕ್ಗ್ರೌಂಡು, ಇನ್ನೊಬ್ಬರ ಲುಕ್ಸು, ಅಂದರೆ ನಾನು ಹೇಳೋದು ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಿ ಅವ್ರನ್ನ ಹೀನಾಯವಾಗಿ ಮಾತಾಡಿ ನೀವೆಲ್ಲ ತಲುಪ್ತಿದ್ದೀರಾ? ನೀವು ಮೇಲೆ ಹೋಗ್ತಿಲ್ಲ, ಅವ್ರನ್ನ ಎಲ್ಲಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕಿಂತ ಪಾತಾಳ ಅದಪ್ಪತ್ತರಕ್ಕೆ ಇಳಿತಾ ಇದ್ದೀರಾ ನೀವು. ಅದನ್ನೇ ಅವ್ರು ಮಾಡಿದ್ದು, ಅದಕ್ಕೆ ಬ್ಯಾಕ್ ಫೈರ್ ಆಗಿದ್ದು. ಕರ್ಮ ಅಂತ ಹೇಳ್ತಾರಲ್ಲ, ಬಾಲ್ನ ಏನೋ ಒಂದು ಅಂಟಿಸಿ ಹಿಂಗೆ ಜೋರಾಗಿ ಗೋಡೆಗೆ ಹೊಡೆದ್ರೆ ಅದು ಬಂದು ನಮ್ಮ ಮುಖಕ್ಕೆ ಹೊಡೆಯೋದು. ಅದನ್ನು ಎಸೆಯೋ ರಭಸ, ಹೇಗೆ ಹೊಡಿತಿದ್ದೀನಿ, ಎಲ್ಲಿ ಹೊಡಿತಿದ್ದೀನಿ, ಯಾಕೆ ಹೊಡಿತಿದ್ದೀನಿ ಅನ್ನೋ ಅಂದಾಜಿಲ್ಲ ಅಂತ ಹೇಳಿದ್ರೆ ಮುಖಕ್ಕೆ ಹೊಡೆಸ್ಕೊಳ್ಳೋದು ನಾವೇ. ಇನ್ನು ನೀವು ಮಂಗಳೂರಿನವರು, ರಕ್ಷಿತಾ ಅವರು ಕೂಡ ಅವರು ಮಾತಾಡುವಂಥ ಕಾನ್ವರ್ಸೇಷನ್ ಅದು ಹೇಗೆ ಕನ್ವೆ ಮಾಡ್ಬೇಕನ್ನೋವಂಥದ್ದು ಅವರಿಗೆ ಗೊತ್ತಿಲ್ಲದೆ ಇದ್ರೂ ಅವ್ರ ಸ್ಪಷ್ಟತೆ ಇದೆಯಲ್ವ ಅಲ್ಲಿ ಹೇಳೋವಂಥದ್ದು, ಅವ್ರು ಏನು ಕನ್ವೆ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ತುಂಬ ಕ್ಲೀನಾಗಿ ಎಲ್ರಿಗೂ ಮೆಚೂರ್ಡ್ ವೇನಲ್ಲಿ ತಲುಪಿಸ್ತಿರೋವಂಥದ್ದು. ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಅವರು ಹಾಗೂ ಗಿಲ್ಲಿ ನಟ ಇಬ್ಬರೇ ಟ್ರೆಂಡಿಂಗ್ನಲ್ಲಿ ಇರೋವಂಥದ್ದು. ಸಾಕಷ್ಟು ಬರೀ ನಿಮ್ಗೆ ಅನ್ಸಿದ್ಯಾ ಮನೆ ಒಳಗಡೆ ಇವ್ರು ಹೇಳ್ತಿರೋವಂಥದ್ದು ಸರಿ ಅಂತ?
ರಕ್ಷಿತಾ ಅವರ. ಹಾ ನನ್ಗೆ ಆಕೆ ತುಂಬ ಇಷ್ಟ ಆಗ್ತಿದ್ರು. ಯಾಕಂತ ಹೇಳಿದ್ರೆ ಅವರು ಮೂರ್ತಿ ಚಿಕ್ಕದಾರದು ಕೀರ್ತಿ ದೊಡ್ಡದು ಅಂತಾರಲ್ಲ, ಮೂರ್ತಿ ಚಿಕ್ಕದಾದರೂ ಆ ಮೂರ್ತಿಯಲ್ಲಿದ್ದಿದ್ದ ಒಂದು ಆಲೋಚನೆಗಳು, ಯೋಚನೆಗಳು, ಆಮೇಲೆ ಆ ಜ್ಞಾನ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರು ಏನೇ ಮಾತಾಡ್ತಿದ್ರು ಸುಮ್ಮನೆ ಏನೋ ಬೇಕಾಬಿಟ್ಟು ನಾನ್ಸೆನ್ಸ್ ಯಾವತ್ತೂ ಮಾತಾಡಿಲ್ಲ ಆ ಹುಡುಗಿ. ಅಂದರೆ ತುಂಬ ಆನ್ ಪಾಯಿಂಟು, ಕೆಲವೊಂದು ವಿಷಯಗಳು, ಆಮೇಲೆ ಹೇಗಿರಬೇಕು, ಏನು ಸರಿ ಏನು ತಪ್ಪು, ಅದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಹಾಗಾಗಿ ನನಗೆ 99 ಕೆಲವೊಂದು ಜಗಳಗಳಲ್ಲಿ ನನ್ನ ಜೊತೆ ಆದ ಜಗಳದಲ್ಲಿ, ಆಮೇಲೆ ಅವ್ರು ಮಾಡಿದ್ದ ರೀತಿ, ಅಂದರೆ ಇನ್ಯಾರ್ದೋ ಅನ್ನಕ್ಕೆ ಹಾಕಿ ಹಾಳು ಮಾಡಿದ ರೀತಿ ಒಂದು ಬಿಟ್ಟರೆ ಮಿಕ್ಕಿದ್ದು ಯಾವುದ್ರಲ್ಲೂ ಆ ಹುಡುಗಿ ತಪ್ಪು ಅಂತ ಅನಿಸ್ಲಿಲ್ಲ. ಎಲ್ಲ ಸರಿಯಾಗಿ ಮಾತಾಡೋರು. ಯಾವ ಸೀಸನಲ್ಲೂ ಆಗದಿರೋಂಥ ಒಂದು ಘಟನೆ ನಿಮ್ಮ ಸೀಸನಲ್ಲಿ ಆಯಿತು, ನಿಮ್ಗೆ ಕೂಡ ಶಾಕಿಂಗ್ ಅನ್ನಿಸ್ತಾ? ಹೇಗೆ ಒಂದು ದಿನ ಬಂದ್ ಅನ್ನೋವಂಥದ್ದು ಎಲ್ರಿಗೂ ಹೊರಗಡೆ ಇರೋರ್ಗೆ ನಮ್ಗೆಲ್ರಿಗೂ ಗೊತ್ತಿತ್ತು, ಬಟ್ ನಿಮ್ಮ ಒಳಗಡೆ ಇದ್ದವ್ರಿಗೆ ಆ ವಿಚಾರ ತಲುಪ್ತು ಅಂದರೆ ಟೋಟಲ್ ಶಾಕ್. ಅಂದರೆ ನಮಗೆ ಸಡನ್ನಾಗಿ ಬ್ಲೈಂಡ್ಸ್ ಡೌನ್ ಆಗುತ್ತೆ ಅಂತ ಹೇಳಿದ್ರು. ನಾವೆಲ್ಲ ರೂಮಲ್ಲಿ ಇರಬೇಕು ಅಂತ ಹೇಳಿದ್ರು, ಬೆಡ್ರೂಮಲ್ಲಿ ಕೂತಿದ್ವಿ. ಬಂದರು, ನಮಗೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿದ್ರು, ಕರ್ಕೊಂಡು ಹೋದರು. ಒಂದು ಥಿಯೇಟರ್ ಥರ ರೂಮ್ ಇತ್ತು. ಆಮೇಲೆ ನಾವೇನೋ ಅಂದ್ಕೊಂಡ್ವಿ ಇದರೆಲ್ಲ ಟಾಸ್ಕ್ ಇರುತ್ತೆ, ಇಲ್ದಿದ್ರೆ ಬಹುಶಃ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ರಿಪೇರಿ ಮಾಡೋಕ್ಕೆ. ಬಟ್ ಆ ಥರ ಇಷ್ಟು ದೂರ ಎಲ್ಲೋ ನಡೆಸ್ಕೊಂಡು ಕರ್ಕೊಂಡು ಬಂದ್ರಲ್ಲ, ನಮಗೆ ಗೊತ್ತಾಗಿಲ್ಲ. ಆಮೇಲೆ ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ, ಅವ್ರು ಮಾತಾಡ್ತಾರೆ, ನೀವು ಕೇಳಿಸ್ಕೊಡಿ ಅಂತ ಹೇಳಿದರು. ನೋಡಿದ್ರೆ ಒಂದಷ್ಟು ಜನ ಪೊಲೀಸ್ನವರು ಇವರೆಲ್ಲ ಬಂದರು, ಅಫಿಷಿಯಲ್ಸ್ ಎಲ್ಲ ಬಂದರು. ಇದನ್ನು ಜಾಲಿವುಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ, ಜಲ ಮಾಲಿನ್ಯ, ವಾಯು ಮಾಲಿನ್ಯ ಆಗ್ತಾಯಿದೆ, ನೀವು ಬೇಕಾದರೆ ನಿಮ್ಮ ಮನೆಗಾದರೂ ಹೋಗ್ಬೋದು, ಇವ್ರು ಏನಾದ್ರು ಅರೇಂಜ್ ಮಾಡಿದ್ರೆ ಹೋಗ್ಬೋದು, ಈ ಕೂಡಲೇ ಖಾಲಿ ಮಾಡಬೇಕು ಅಂದರು. ನಮ್ಗೆ ಈ ಸೀಸನ್ಗೆ ಬರಬೇಕಾಗಿತ್ತ, ನಮ್ಮ ಸೀಸನಲ್ಲೇ ಹೀಗಾಗಬೇಕಾಗಿತ್ತ, ಇನ್ನೂ 10 ದಿನ ಆಗಿದೆ, ಇನ್ನೂ ಏನೋ ಕಣ್ಬಿಟ್ಟು ನೋಡ್ತಾ ಇದ್ದೀವಿ, ಆಗಲೇ ಮನೆಗೆ ಹೋಗಿ ಅಂತಿದ್ದಾರಲ್ಲ ಅಂತ ಬೇಜಾರಾಗಿದ್ದಂತು ನಿಜ. ಬಟ್ ಅಲ್ಲೇ ಎಲ್ಲ ಸಣ್ಣ ಹೋಪು. ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿ, ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ, ಇಷ್ಟೆಲ್ಲ ಜನಗಳನ್ನ ಆರಿಸಿ ಕೂಡ ಹಾಕಿ, ಇದಕ್ಕಿನ್ನಷ್ಟು 1000 ಜನ ಬ್ಯಾಕ್ಗ್ರೌಂಡ್ ಹ್ಯಾಂಡಲ್ಲಿ ಕೆಲಸ ಮಾಡಿ ಎಲ್ಲ ಇರುವಾಗ ಅದನ್ನು ಹಾಗೆ ಪೋಲ್ ಹಾಕಕ್ಕಂತೂ ಬಿಡಲ್ಲ. ಅದಕ್ಕೇನೋ ಒಂದು ದಾರಿ ಖಂಡಿತವಾಗ್ಲೂ ಕಂಡು ಹಿಡಿತಾರೆ ಅಂತ ಅಂದ್ಕೊಂಡ್ವಿ. ಹಾಗೆ ಇವರು ನಮ್ಮ ಏನಿದ್ರು, ನಮ್ಮನ್ನು ನೋಡ್ಕೊಳ್ಳೋರು ಏನಿದ್ರು, ಅವರೆಲ್ಲ ನಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗಿ ಇಟ್ಟಿದ್ರು. ಮತ್ತೆ 1.5 ದಿನಗಳ ಕಾಲ ನಮಗೆ ಹೊರಗಿನ ಪ್ರಪಂಚಕ್ಕೆ ಯಾವುದೇ ಟಚ್ ಇರಲಿಲ್ಲ. ಆಮೇಲೆ ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಎಳ್ಕೊಂಬಂದು ತಳ್ಳಿದ್ರು, ಹೋಗಿ ಆಟಾಡ್ಕೊಡಿ, ಅದೇನು ತೋರಿಸ್ರಿ. ಈಗ ಆ ಒಂದು ದಿನ ಹೊರಗಡೆ ಇದ್ರಲ್ಲ, ಈಗಲ್ಟನ್ ರೆಸಾರ್ಟಲ್ಲಿ ನೀವಿದ್ರಿ, ಸೊ ಅವಾಗ ಮೊಬೈಲ್, ಟಿವಿ ಇದು ಅವೈಲಬಲ್ ಇರಲಿಲ್ಲ? ಏನಿರಲಿಲ್ಲ. ಮೊಬೈಲ್ದು ಆ ಕೇಬಲ್ಸ್ ಎಲ್ಲ ಕಿತ್ತು ಹಾಕ್ಬಿಟ್ಟು, ಅದು ಸೆಟಪ್ ಬಾಕ್ಸ್ ಇರುತ್ತಲ್ಲ ಅದೆಲ್ಲ ಕಿತ್ತು ಹಾಕ್ಬಿಟ್ಟಿರ್ತಿದ್ರು. ಫೋನ್ ಇರ್ತಿರ್ಲಿಲ್ಲ. ಆಮೇಲೆ ಫೋನ್ ಅಂದರೆ ನಮ್ಮ ಹ್ಯಾಂಡ್ ಫೋನ್ ಅಂತೂ ಇಲ್ವೇ ಇಲ್ಲ, ನಮ್ಮ ರೆಗ್ಯುಲರ್ ಮೊಬೈಲ್ ಫೋನ್ ಅಂತೂ ಇಲ್ವೇ ಇಲ್ಲ. ಹೋಟೆಲ್ಗಳಲ್ಲಿರುತ್ತಲ್ಲ ರೆಗ್ಯುಲರ್ ಇದಕ್ಕೆ ರಿಸೆಪ್ಷನ್ಗೆ ಅಲ್ಲಿಗೆ ಮಾಡೋ ಫೋನು, ಅದು ಇರ್ತಿರ್ಲಿಲ್ಲ. ಆಮೇಲೆ ನಮ್ಮ ಪಕ್ಕದಲ್ಲಿ ಪ್ರತಿ ನಿಮಿಷ ಕಾಯಕ್ಕೊಬ್ರು ಇರ್ತಿದ್ರು. ಅಂದರೆ ಇವರಿಂದ ಯಾವುದೇ ರೀತಿಯ ಹೊರಗಡೆ ಪ್ರಪಂಚದ ಒಂದು ಟಚ್ ಇವ್ರಿಗೆ ಸಿಗಬಾರ್ದು, ಅಥವಾ ಯಾವುದೇ ಒಂದು ರೀತಿಯ ಪ್ರೋಟೋಕಾಲ್ಸಲ್ಲಿ ಇಲ್ಲದೆ ಇರೋ ರೂಲ್ಸ್ ಬ್ರೇಕಿಂಗ್ ಏನಾದರೂ ಆಗಬಾರ್ದು ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ರೂಮ್ಗೂ ಒಬ್ಬೊಬ್ಬರು ಇಟ್ಟಿದ್ರು. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ರೂಮ್ಗೆ ಹೋಗಿದ್ದು ಬಂದಿದ್ದು ಬಿಟ್ಟರೆ ಹೊರ ಪ್ರಪಂಚ ನೋಡೇ ಇಲ್ಲ. ನೀವು ಒಳಗಡೆ ಇರೋರನ್ನ ಏನಾದರೂ ಮಿಸ್ ಮಾಡ್ಕೊಂಡ್ರಾ? ಅಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬವನ್ನು ಏನಾದರೂ ಮಿಸ್ ಮಾಡ್ಕೊಂಡ್ರೆ ಒಳಗಡೆ ಇದ್ದಾಗ 1 ನಿಮಿಷಕ್ಕೂ ಕೂಡ ಖಂಡಿತ ಮಿಸ್ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಮನೆಯವ್ರ ಥರನೇ ಆಗ್ಬಿಟ್ಟಿದ್ವಾ ಅಲ್ಲೆಲ್ಲೋ. ನನಗೆ ಯಾವುದೇ ಬೇಜಾರು ಇರ್ತಿರಲ್ವಾ, ಎಲ್ಲ ಚಿಕ್ಕ ಮಕ್ಕಳು ತರಲೆಗಳು, ತಮಾಷೆ ಮಾಡಿಕೊಂಡು, ಟಾಸ್ಕ್ಗಳು ಮಾಡ್ಕೊಂಡು, ಊಟ ಮಾಡಿಕೊಂಡು, ಒಂಥರ ನನಗಂತೂ ಒಂದು ಪಕ್ಕ ಫ್ಯಾಂಟಸಿ ವರ್ಲ್ಡ್ ಫಾರಿನ್ ಟ್ರಿಪ್. ಅದು ತುಂಬ ಮಜವಾಗಿತ್ತು. ಸೊ ಹಾಗಾಗಿ 1 ನಿಮಿಷಕ್ಕೂ ಕೂಡ ಮನೆಯವ್ರನ್ನ ಮಿಸ್ ಮಾಡ್ಕೊಳ್ಳಿಲ್ಲ. ಈಗ ಫೋನ್ ಏನಾದರೂ ಮಿಸ್ ಮಾಡ್ಕೊಂಡ್ರೆ, ಯಾಕಂದರೆ ಪ್ರತಿ ಬಾರಿ ಈಗ ನೀವು ಸೆಲೆಬ್ರಿಟೀಸ್ ಅಂತ ಹೇಳಿದ ತಕ್ಷಣ ಏನಾದರೂ ಒಂದು ಕಾಲ್ ಅಟೆಂಡ್ ಮಾಡಬೇಕು, ಮೆಸೇಜ್ ರಿಪ್ಲೈ ಮಾಡಬೇಕು, ಅದರಲ್ಲೇ ನಿಮ್ಮದು ಪ್ರತಿಯೊಂದು ಶೆಡ್ಯೂಲ್ಸ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಒಳಗಡೆ ಇದ್ದಾಗ ಫೋನ್ ಟಚ್ ಹೇಗೆ? ನನ್ನ ಪರ್ಸ್ನಲ್ ನಾನು ಹೇಳೋ ಹಾಗಿದ್ರೆ, ನಾನು ಅಷ್ಟೊಂದು ಅಡಿಕ್ಟೆಡ್ ಅಲ್ಲ ಫೋನಿಗೆ. ಸೊ ಮುಗಿದ ತಕ್ಷಣ ನೋಡಬೇಕು, ಫೋನಲ್ಲೇ ಇರಬೇಕು ಆ ಥರ ಏನಿಲ್ಲ. ಕೆಲಸಗಳಿಗೆ ಮಾತ್ರ ಉಪಯೋಗಿಸೋದು ಫೋನು. ಹಾಗಾಗಿ ನಾನು ಖಂಡಿತವಾಗ್ಲೂ ಫೋನ್ನ ಮಿಸ್ ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ಮನೆಗೆ ಬಂದಮೇಲೂ ಮಾತಾಡಿ ಎಷ್ಟೊತ್ತಾದಮೇಲೆ ಫೋನ್ ಹತ್ರ ಹೋಗಿದ್ದು ನಾನು. ಬಟ್ ಫೋನಲ್ಲಿ ಅಡಿಕ್ಟ್ ಆದವರು ಕೂಡ ಅಲ್ಲಿ ಒಳಗಡೆ ಹೋದಾಗ ನಮಗೆ ಈ ಫೋನಿನ ಒಂದು ಸಾಮೀಪ್ಯ ಇರೋದಿಲ್ಲ. ಇನ್ನು ನಾನು ಹೊರಗಡೆ ಬರೋವರೆಗೂ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗ್ತಾರಲ್ಲ, ಬಹುಶಃ ಅವರು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನಿಸುತ್ತೆ ನನಗೆ. ಈಗ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ 3 ಜನ. ಸೊ 3 ಜನದಲ್ಲಿ ನಿಮಗೆ ಪರಿಚಯ ಇರೋರು ಯಾರಾದರೂ ಇದ್ದಾರಾ? ಯಾರಿಲ್ಲ. ನಾನು ಹೇಳಿದ್ನಲ್ಲ, ಈ ಒಳಗಡೆ ಹೋದವರಲ್ಲಿ ನಾನು ನೋಡಿದವರಲ್ಲೂ ಯಾರೂ ಪರಿಚಯ ಇರಲಿಲ್ಲ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿನೂ ಕೇವಲ ಹೆಸರುಗಳು ಗೊತ್ತೇ ಹೊರತು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇನ್ನು ರಘು ಅವರು ಎಂಟ್ರಿ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಹೌದು. ಬಟ್ ಫಸ್ಟ್ ಡೇನೇ ಅಶ್ವಿನಿ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡಿರೋ ಅಂಥದ್ದು ಅದೇ ನನಗೆ ಗೊತ್ತಿಲ್ಲ. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ಈಗಾಗಲೇ ಎಪಿಸೋಡ್ಗಳನ್ನ ನೋಡ್ಕೊಂಡು ಹೋಗಿದ್ದಾರಾ ನನಗೆ ಗೊತ್ತಿಲ್ಲ. ಇವಾಗ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ, ನೋಡ್ಕೊಂಡು ಹೋಗಿದ್ದಾರಾ
ಫೀಡ್ ಮಾಡ್ಕೊಂಡು ಹೋಗಿದಾರ ಇವ್ರ ವಿರುದ್ಧ ನಿಲ್ಲೇಬೇಕು ಅಂತ, ಅಥವಾ ಬ್ಲೈಂಡಾಗಿ ಹೋಗಿದಾರ ಗೊತ್ತಿಲ್ಲ. ಹೋದರೆ ನಿಜವಾಗ್ಲೂ ನ್ಯಾಯವಾಗಿ ವಾದ ಮಾಡಿ ಹೋರಾಟ ಮಾಡಿ ಅವ್ರ ಎದುರು ನಿಲ್ಲೋರಾದರೆ ತುಂಬ ಚಂದ. ನಾನು ಅದೇ ಅಂದ್ಕೊಂಡೆ, ಅಯ್ಯೋ ನಾನು ಇರಬಾರ್ದಾಗಿತ್ತ ಇದೆಲ್ಲ ನೋಡೋಕ್ಕೆ ಅಂತ. ಅದು ನಿಜವಾಗ್ಲೂ ಒಂದು ಗೇಮ್, ಅಸಲಿ ಆಟ ಈಗ ಶುರು ಅಂತ ಹೇಳಿದ ಹಾಗೆ ನಿಜವಾಗ್ಲೂ ಶುರುವಾದರೆ ಮಾತ್ರ ಭಾರಿ ಗಮ್ಮತ್ತಾಗಿರುತ್ತೆ. ಅಂದರೆ ಈಗ ಬಿಗ್ ಬಾಸ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗೋದು, ಮೇಕಪ್ ಮಾಡ್ಕೊಳೋದು, ಕೂತ್ಕೊಳ್ಳೋದು ಇದೇನಾ? ಯಾಕಂದ್ರೆ ರಕ್ಷಿತಾ ಅವರು ಮೊನ್ನೆ ಕೊಟ್ಟಂತಹ ಒಂದು ಪಾಯಿಂಟ್ ಇರಬಹುದು, ಹೊರಗಡೆಯಿಂದ ನೀವು ಹೇಗಾದ್ರೂ ಸೆಟ್ ಮಾಡ್ಕೋಬಹುದು, ಒಳಗಡೆಯಿಂದ ಸೆಟ್ ಮಾಡ್ಕೋಬೇಕಲ್ಲ ಅಂತಂದು. ಖಂಡಿತವಾಗ್ಲೂ ಹೌದು. ನಾನು ಅದೇ ಹೇಳೋದು, ಬಿಗ್ ಬಾಸ್ ಅಂದರೆ ಒಬ್ರೊಬ್ರು ಒಂದೊಂದು ರೀತಿಯ ವ್ಯಾಖ್ಯಾನವನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತೊಗೊಂಡ್ಬಿಡ್ತಾರೆ. ನಾನು ಹೇಳೋದು, ಬಿಗ್ ಬಾಸ್ ಬರೀ ಟಾಸ್ಕ್ ಅಲ್ಲ, ಬರೀ ಏನದು ಬೆಳಿಗ್ಗೆ ಎದ್ದೇಳೋದು, ಹಾಡಿಗೆ ಡ್ಯಾನ್ಸ್ ಮಾಡೋದು, ತಿಂಡಿ ಮಾಡೋದು, ಮೇಕಪ್ ಆಗೋದು, ರೆಡಿ ಆಗೋದು, ಮತ್ತು ಸಂಜೆ ಒಂದು ಟಾಸ್ಕ್ ಬರುತ್ತೆ, ಆಡೋದು, ತಿನ್ನೋದು, ಮಲ್ಗೋದು ಅಲ್ವೇ ಅಲ್ಲ. ಪ್ರತಿಯೊಂದು ಹೆಜ್ಜೆ ಕೂಡ ಟಾಸ್ಕಲ್ಲಿ. ಅಂದರೆ ಪ್ರತಿಯೊಂದು ಹೆಜ್ಜೆನ ನೀವು ಹೇಗೆ ಇಡ್ತೀರಾ, ಯಾವ ರೀತಿ ಇಡ್ತೀರಾ, ಯಾರ ಕಡೆ ಇಡ್ತೀರಾ, ಎಷ್ಟು ನಿಧಾನಕ್ಕೆ ಇಡ್ತೀರಾ, ಎಷ್ಟು ಜೋರಾಗಿಡ್ತೀರಾ, ಅದು ಒಂದೊಂದು ಟಾಸ್ಕು. ಅದು ಪ್ರತಿಯೊಂದು ಹೆಜ್ಜೆನೂ ಹುಷಾರಾಗಿಡಬೇಕು. ಆಮೇಲೆ ಅದೇ ಇವಾಗ ಅರಸಿ ಅಂತ ಪಟ್ಟ ತೊಗೊಂಡು ಬೇರೆ ಏನು ಕೆಲಸ ಇಲ್ಲದೆ ಮೇಕಪ್ ಮಾಡ್ಕೊಂಡು ಓಡಾಡೋದು ಅಭ್ಯಾಸ ಆಗೋಗಿರುತ್ತಲ್ಲ, ಅವಾಗ ಅದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಅಭಿರುಚಿ, ನಾನು ರೆಡಿ ಆಗೋದು ನನ್ನ ಅಭಿರುಚಿ ಅಂತಾರೆ. ಅದು ಆಂತರಿಕವಾಗಿಯೂ ಒಂದು ಅಭಿರುಚಿ ಇರುತ್ತಲ್ಲ, ಅದನ್ನು ಉತ್ತಮಗೊಳಿಸೋಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ಅದು ಆ ಮನೆಯಲ್ಲಷ್ಟೇ ಸಾಧ್ಯ ಮಾಡಿಸ್ಕೊಳ್ಳೋರಿಗೆ. ಈ ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದೀರಾ, ಈ ವ್ಯಕ್ತಿ ಜೊತೆ ನಾನು ಕಾಂಟ್ಯಾಕ್ಟ್ ಇರ್ತೀನಿ, ಈ ವ್ಯಕ್ತಿಗಳ ಜೊತೆ ಇರಲ್ಲ ಅನ್ನೋದಾದರೆ ಯಾರು? ಜಂಟಿಗಳಲ್ಲಿ ಆಲ್ಮೋಸ್ಟ್ ಎಲ್ಲರ ಜೊತೆ ಇರ್ತೀನಿ, ಎಕ್ಸೆಪ್ಟ್ ಮಿಸ್ಟರ್ ಸತೀಶ್. ಯಾಕೋ ಅವ್ರಿಗೂ ನನಗೂ ಹೊಂದಾಣಿಕೆನೇ ಆಗಲಿಲ್ಲ. ಅಂದರೆ ಅವ್ರ ಕತೆಗಳನ್ನೆಲ್ಲ ಕೇಳಿ 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 ಕಿವಿ ಇನ್ನೂ 1-2 ಇಂಚು ಜಾಸ್ತಿ ತೂತು ಬಿದ್ದೋಗಿತ್ತು ನನಗೆ. ಯಾಕಂದರೆ ನನಗೆ ಹೊರಗಿನ ಪ್ರಪಂಚದಲ್ಲಿ ಹೇಗೆ ಏನು ಎತ್ತಂತ ಗೊತ್ತಿಲ್ಲದಿರೋದ್ರ ಕಾರಣ ಅವ್ರು ಹೇಳಿದಷ್ಟು ಮಾತುಗಳನ್ನ ನಂಬಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ದೂರ ಇರ್ತಾ ಇದ್ದೆ ಅವರಿಂದ. ಆಮೇಲೆ ಅವ್ರು ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ, ಕ್ಲೇಮ್ಸು, ಅಲಿಗೇಷನ್ಸ್ ಎಲ್ಲ ಮಾಡಿದಾಗ ಇನ್ನಷ್ಟು ಮನಸ್ಸಿಗೆ ಬೇಜಾರಾಯಿತು. ಏನೂ ಒಂದು ತಳಬುಡ ಇಲ್ಲದೆ ಏನೇನೋ ಊಹಾಪೋಹದಲ್ಲಿ ಮಾತಾಡ್ತಿದ್ದಾರಲ್ಲ ಈ ವ್ಯಕ್ತಿ ಅಂತ. ಹಾಗಾಗಿ ಅವ್ರ ಜೊತೆ ನನಗೆ ಯಾವುದೇ ಸಂಪರ್ಕ ಇಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಮಿಕ್ಕಿದವರೆಲ್ಲರೂ ಖಂಡಿತ ನಾವು ಭೇಟಿ ಆಗೋದು ಅನ್ನೋದು ಗೊತ್ತಿದೆ. ಇನ್ನು ಒಂಟಿಗಳಲ್ಲಿ ಗೊತ್ತು, ಆ ಹಕ್ಕಬುಕ್ಕರಿಬ್ಬರು ಇಲ್ಲ. ಆಮೇಲೆ ಮಲ್ಲಮ್ಮ ಅವರು ಜೀವನದ ಪ್ರಕ್ರಿಯೆ ನನಗೆ ಗೊತ್ತಿಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಅವ್ರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರು ಬಿಜಾಪುರಕ್ಕೆ ಹೋಗ್ಬಿಡ್ತಾರೆ, ಹಾಗಾಗಿ ಅವ್ರ ಜೊತೆನೂ ಟಚ್ ಇರಲಿಲ್ಲ. ಇನ್ನು ಮಿಕ್ಕಿದ್ದು ಈ ರಕ್ಷಿತಾ, ಅವಳೇ ಹೇಳ್ಬಿಡ್ತಾರೆ ಮುಗಿದ್ಮೇಲೆ ನಾನು ಬರ್ತೀನಿ ಅಕ್ಕ ನಿಮ್ಮ ಮನೆಗೆ ಅಂತ. ಸೊ ರಕ್ಷಿತಾ, ಧ್ರುವಂತು, ಧನು ಇವರೆಲ್ಲರೂ ನಾವೆಲ್ಲರೂ ಟಚಲ್ಲಿ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಕೊನೆಯದಾಗಿ ಬಿಗ್ ಬಾಸ್ ಒಳಗೆ ಹೋಗೋಕ್ಕೂ ಮುಂಚೆ ಅದ್ರ ಮೇಲೆ ಇದ್ದಂತಹ ಒಂದು ಅಭಿಪ್ರಾಯ ಇರೋ, ಹೋಗಿ ಬಂದಾದ್ಮೇಲೆ ಇರುವಂತಹ ಅಭಿಪ್ರಾಯ ಇರೋ. ಇಷ್ಟು ವರ್ಷ ನೋಡುಗಳಾಗಿ ಬಿಗ್ ಬಾಸ್ ಅಂದರೆ ಹೀಗಿರ್ಬೋದು, ಹೀಗಾಗಬಹುದು ಅನ್ನೋದೊಂದು ಅಭಿಪ್ರಾಯ ಇತ್ತು. ನಾನು ಆಗಲೇ ಹೇಳಿದ್ನಲ್ಲ, ಇವ್ರುಗಳು ಕಂಟೆಸ್ಟೆಂಟ್ಸ್ ಹೊರಗಡೆ ಬರುವಾಗ ಏನು ಇಷ್ಟು ದಿನ ವರ್ಷಾನುಗಟ್ಟಲೆ ಬಿಟ್ಟು ಹೋಗೋರು ಇರ್ತಾರೆ, ಇವ್ರನ್ನ 2 ವಾರಕ್ಕೆ 3 ವಾರ ಕಣ್ಣೀರು ಹಾಕೊಂಡು ಬರ್ತಾರಲ್ಲ ಅಂತೆಲ್ಲ ಅನಿಸಿದ್ದುಂಟು, ನಾಟಕ ಅಂತ ಅನಿಸಿದ್ದುಂಟು ಒಂದೊಂದು ಸತಿ. ಬಟ್ ಒಳಗಡೆ ಹೋದ್ಮೇಲೆ ನಾನು ಹೇಳಿದ್ನಲ್ಲ, ಅದು ಬೇರೆಯದೇ ಪ್ರಪಂಚ, ಬೇರೆಯದೇ ಅನುಭವ. ನಾನು ಅಂದ್ಕೊಂಡಿದ್ದಕ್ಕಿಂತ ಒಂದು 10-20ರಷ್ಟು ಜಾಸ್ತಿನೇ ನನಗೆ ಅನುಭವ, ಒಳ್ಳೆಯ ರೀತಿಯ ಅನುಭವ ಸಿಕ್ಕಿದೆ. ಹೋಗಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಮುಂದಿನ ವಾರ ಯಾರು ಬರ್ಬೋದು ಹೊರಗಡೆ? ಇವತ್ತಿನ ಸದ್ಯದ ಟ್ರೆಂಡ್, ಕರ್ನಾಟಕದ ಟ್ರೆಂಡ್ ನೋಡಿದ್ರೆ ಅವರು ಸರಿಯಾದ ರೀತಿಯಲ್ಲಿ ನಿರೂಪಿಸ್ಕೊಳ್ಳದೆ ಹೋದರೆ ಬಹುಶಃ ಜಾಹ್ನವಿ ಆ್ಯಂಡ್ ಅಶ್ವಿನಿ ಗೌಡ ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ. ಆಟದಲ್ಲಿ ಆಗಲಿ, ಅವ್ರ ಗುಣದಲ್ಲಾಗಲಿ, ನಡವಳಿಕೆಯಲ್ಲಾಗಲಿ ಅವ್ರನ್ನವರು ನಾನು ಒಳ್ಳೆ ರೀತಿ ಇದ್ದೀನಿ ಅಂತ ನಿರೂಪಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಆ ನೆಗೆಟಿವ್ ಕ್ಯಾರೆಕ್ಟರ್ನೇ ಅವ್ರು ಕಂಟೆಂಟ್ ಮಾಡಿಕೊಂಡು ಅದರಲ್ಲೇ ಮುಂದುವರೆದು ಅವ್ರನ್ನ ಅದೇ ರೀತಿ ನೋಡಬೇಕು ಅಂತ ಏನಾದ್ರು ಜನಗಳು ಇಷ್ಟಪಟ್ಟು ವೋಟ್ ಮಾಡಿದ್ರೆ ಅವ್ರು ಮುಂದುವರೆದ್ರೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಬ್ಬರು ಹೊರಗಡೆ ಬರಬೇಕು ಅನ್ಸುತ್ತೆ. ಎಸ್, ಮಂಜು ಭಾಷಿಣಿ ಅವರೇ, ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಈ ಒಂದು ಸಂದರ್ಶನ. ಜೊತೆಗೆ ನಿಮ್ಮ ಆಡಿಯನ್ಸ್, ನಿಮ್ಮ ಫಾಲೋವರ್ಸ್ ಏನು ತಲುಪಿಸ್ಬೇಕು ಅಂದ್ಕೊಂಡಿದ್ರಿ ಅದನ್ನು ಕೂಡ ತಲುಪಿಸಿದ್ದೀರಾ. ಮುಂದಿನ ನಿಮ್ಮ ಪ್ರಾಜೆಕ್ಟ್ಗಳಿಗೆ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮಗೂ ಅಷ್ಟೇ. ನನ್ನ ಪರ್ಸ್ಪೆಕ್ಟಿವಲ್ಲಿ, ನನ್ನ ದೃಷ್ಟಿಕೋನದಲ್ಲಿ ನಾನು ನೋಡಿದ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಇದ್ರ ಬಗ್ಗೆ ನನಗಾದ ಅನುಭವಗಳು, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಳಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಿಷ್ಟು ನಟಿ ಮಂಜು ಭಾಷಿಣಿ ಅವರ ಮಾತಾಗಿತ್ತು. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಂದರ್ಶನ ಮತ್ತೊಮ್ಮೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಖಚಿತ, ನ್ಯಾಯ ಅಧಿಷ್ಠಿತ. ಇದು ಗ್ಯಾರಂಟಿ ನ್ಯೂಸ್.